ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ಸಂಚಿಕೆ ಸಂಖ್ಯೆ 556 ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇದು 22ನೇ ಸೆಪ್ಟೆಂಬರ್ 2023ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಚಲಿತ ಘಟನೆಗಳಾಗಿರುತ್ತೆ. ಸೊ ಪ್ರಚಲಿತ ಘಟನೆಗಳ ಅಂತ್ಯದಲ್ಲಿ 2 MCQs ಮತ್ತು ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆ ಇರುತ್ತೆ. ಈ ಎಲ್ಲ ಪ್ರಶ್ನೆಗಳ ಉತ್ತರಗಳನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲ ಚಟುವಟಿಕೆಗಳು ನಿಮ್ಮ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗ್ತಕ್ಕಂಥ ಪ್ರಚಲಿತ ಘಟನೆಗಳಾಗಿರುತ್ತೆ. ಹಾಗಿದ್ದರೆ ಸೊ ಇವತ್ತಿನ ಆರ್ಟಿಕಲ್ಸ್ ಅನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಿನ್ನೆ ಕೊಟ್ಟಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ನೋಡಬಹುದಾಗಿರುತ್ತೆ. ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ದರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ಇತ್ತೀಚೆಗೆ ಯುನೆಸ್ಕೋ ವಿಶ್ವ ನೈಸರ್ಗಿಕ ಪರಂಪರೆ ಎಂದು ಗುರುತಿಸಲ್ಪಟ್ಟ ಹಾಲಾಂಗ್ ಬೇ ಕ್ಯಾಟ್ಬಾ ದ್ವೀಪ ಸಮೂಹಕ್ಕೆ ಯಾವ ದೇಶವು ನೆಲೆಯಾಗಿದೆ? ವಿಚ್ ಕಂಟ್ರಿ is home to the Halong Bay Catba archipelago, recently recognized by UNESCO as a World ನ್ಯಾಚುರಲ್ ಹೆರಿಟೇಜ್. ಸೊ ಇಲ್ಲಿ ಮತ್ತೊಮ್ಮೆ ನಾವು ಯುನೆಸ್ಕೋ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಕಳೆದ 2 ಸೆಷನ್ಸಲ್ಲೂ ಕೂಡ ಯುನೆಸ್ಕೋ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಒಂದು ಶಾಂತಿನಿಕೇತನ್, ಅದಾದಮೇಲೆ ಬೇಲೂರು ಹಳೇಬೀಡು ಮತ್ತು ಸೋಮನಾಥೇಶ್ವರ ಟೆಂಪಲನ್ನು ಯುನೆಸ್ಕೋ ವತಿಯಿಂದ ರೆಕಗ್ನೈಸ್ ಮಾಡಿದ್ದಾರೆ ಅನ್ನೋಂತಕ್ಕಂಥ ಒಂದು ಅಪ್ಡೇಟನ್ನು ಡಿಸ್ಕಸ್ ಮಾಡಿದ್ವಿ. ಬಟ್ ನಾವು ಪ್ರೀವಿಯಸ್ ಆಗಿ ಡಿಸ್ಕಸ್ ಮಾಡಿರ್ತಕ್ಕಂಥ ಕಾನ್ಸೆಪ್ಟ್ಗೂ ಇವತ್ತು ನಾನು ಹೇಳ್ತಾ ಇರ್ತಕ್ಕಂಥ ಕಾನ್ಸೆಪ್ಟ್ಗೂ ಸ್ವಲ್ಪ ವ್ಯತ್ಯಾಸವಿದೆ. ನಾನು ನಿನ್ನೆ ಮತ್ತು ಮೊನ್ನೆ ಹೇಳಿರ್ತಕ್ಕಂಥ ಕಾನ್ಸೆಪ್ಟ್ಗಳನ್ನು ನಾವು ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ಅಂತ ಕರಿತೇವೆ ಅಥವಾ ಯುನೆಸ್ಕೋ ಪಾರಂಪರಿಕ ತಾಣಗಳು ಅಂತ ಕರಿತೇವೆ. ಸೊ ಯುನೆಸ್ಕೋ ವತಿಯಿಂದ ಪ್ರಮುಖವಾಗಿ 3 ರೀತಿಯ ರೆಕಗ್ನಿಷನ್ಸ್ಗಳನ್ನು ಕೊಡ್ತಾರೆ. ಮೊದಲನೇದನ್ನು ನಾವು ಹೆರಿಟೇಜ್ ಸೈಟ್ಸ್ ಅಥವಾ ಪಾರಂಪರಿಕ ತಾಣಗಳು ಅಂತ ಕರಿತೇವೆ. ಎರಡನೇದನ್ನು ನಾವು ನ್ಯಾಚುರಲ್ ಹೆರಿಟೇಜ್ ಸೈಟ್ಸ್ ಅಂತ ಕರಿತೇವೆ, ಅಂದರೆ ನೈಸರ್ಗಿಕ ಪಾರಂಪರಿಕ ತಾಣಗಳು ಅಂತ ಕರಿತೇವೆ. ಕಾರಣ ಏನು ಅಂದರೆ ಇದು ಮಾನವ ನಿರ್ಮಿತವಾಗಿರೋದಿಲ್ಲ, ಇದು ಸ್ವಾಭಾವಿಕವಾಗಿ ರಚನೆ ಆಗಿರ್ತಕ್ಕಂಥ ಒಂದು ಪ್ರದೇಶಗಳಿಗೆ ನಾವು ನ್ಯಾಚುರಲ್ ಹೆರಿಟೇಜ್ ಅಂತ ಕರಿಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಶಾಂತಿನಿಕೇತನ್ ಅಥವಾ ಈ ಬೇಲೂರು ಹಳೇಬೀಡು ಮಾನವ ನಿರ್ಮಿತವಾಗಿರುತ್ತೆ, ಅದನ್ನು ನಾವು ನ್ಯಾಚುರಲ್ ಅಂತ ಕರೆಯೋದಿಲ್ಲ. ಬಟ್ ನಾನಿವತ್ತು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ದ್ವೀಪ ಸಮೂಹ ಅಥವಾ ಆರ್ಕಿಯೋಪೆಲಾಗೋ ಅಂತಕ್ಕಂಥದ್ದು ನ್ಯಾಚುರಲ್ ಆಗಿರೋದ್ರಿಂದ ಅದನ್ನು ನಾವು ನ್ಯಾಚುರಲ್ ಹೆರಿಟೇಜ್ ಸೈಟ್ ಅಂತ ಕರಿತೇವೆ. ಸೊ ಮೂರನೇದನ್ನು ನಾವು ಟ್ಯಾಂಜಿಬಲ್ ಹೆರಿಟೇಜ್ ಅಂತ ಕರಿತೇವೆ. ಟ್ಯಾಂಜಿಬಲ್ ಅಂದರೆ ಅಮೂರ್ತ. ಅಮೂರ್ತ ಅಂದರೆ ಅದನ್ನು ನಾವು ಒಂದು ಪರ್ಮನೆಂಟ್ ಸ್ಟ್ರಕ್ಚರ್ ಇರೋದಿಲ್ಲ, ಅದೊಂದು ಆರ್ಟ್ ಅಥವಾ ಕಲೆ ಅಥವಾ ಒಂದು ಪ್ರಾಕ್ಟೀಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಭಾರತ ದೇಶದ ಯೋಗಾಭ್ಯಾಸ ಅಥವಾ ಯೋಗ ಅಂತ ನಾವೇನು ಹೇಳ್ತೇವೆ, ಸೊ ಅದಕ್ಕೆ ಟ್ಯಾಂಜಿಬಲ್ ಅಂತ ರೆಕಗ್ನೈಸ್ ಮಾಡಿರ್ತಾರೆ. ಸೊ ಅದು 3ನೇ ವರ್ಗಕ್ಕೆ ಸೇರಿರ್ತಕ್ಕಂಥ ಒಂದು ರೆಕಗ್ನಿಷನ್ ಆಗಿರುತ್ತೆ. ಹಾಗಿದ್ದರೆ ಸೊ ಇವತ್ತು ನಾನು ಹೇಳ್ತಾ ಇರ್ತಕ್ಕಂಥ ಈ ಒಂದು ದ್ವೀಪ ಸಮೂಹ ಅಥವಾ ಆರ್ಕಿಯೋಪೆಲಾಗೋ ಯಾವ ರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದು ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ವಿಯೆಟ್ನಾಂಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ದ್ವೀಪ ಸಮೂಹವಾಗಿರುತ್ತೆ. ಹಾಗಿದ್ರೆ ಈ ಒಂದು ವಿಯೆಟ್ನಾಂ ಅನ್ನ ನಾವು ವರ್ಲ್ಡ್ ಮ್ಯಾಪ್ ಅಲ್ಲಿ ನೋಡಿದಾಗ, ಅಂದ್ರೆ ವಿಶ್ವ ನಕ್ಷೆಯಲ್ಲಿ ನೋಡಿದಾಗ ಅದು ಎಲ್ಲಿ ಕಂಡು ಬರುತ್ತೆ ಅನ್ನೋದನ್ನ ಫಸ್ಟ್ ಚೆಕ್ ಮಾಡೋಣ. ಸೊ ಇಲ್ಲಿ ನಾವು ನಮ್ಮ ಭಾರತ ರಾಷ್ಟ್ರವನ್ನ ನೋಡಬಹುದಾಗಿರುತ್ತೆ. ಸೊ ಭಾರತ ರಾಷ್ಟ್ರಕ್ಕೆ ಈಸ್ಟ್ ಅಲ್ಲಿ ಪೂರ್ವ ದಿಕ್ಕಿನಲ್ಲಿ ನಾವು ವಿಯೆಟ್ನಾಂ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶಕ್ಕೆ ಸಮೀಪವಾಗಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಹಾಗಿದ್ರೆ ವಿಯೆಟ್ನಾಂ ಅನ್ನ ನಾವು ಸಂಪೂರ್ಣವಾಗಿ ನಾವು ನೋಡೋದಾದ್ರೆ, ಅಂದ್ರೆ ಅದರ ನಕ್ಷೆಯನ್ನ ನಾವು ಸಂಪೂರ್ಣವಾಗಿ ನಾವು ನೋಡೋದಾದ್ರೆ, ಸೊ ವಿಯೆಟ್ನಾಂ ಈ ಒಂದು ಗ್ರೀನ್ ಪ್ಯಾಚ್ ಅಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಸೊ ಇದು ವಿಯೆಟ್ನಾಂನ ದೇಶದ ಒಂದು ಮ್ಯಾಪ್ ಆಗಿರುತ್ತೆ. ಸೊ ವಿಯೆಟ್ನಾಂನ ಕ್ಯಾಪಿಟಲ್ ಸಿಟಿ ಯಾವುದು ಅಂತ ಕೇಳಿದ್ರೆ ನಿಮಗೆ ಹನಾಯ್ ಅಂತ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು ವಿಯೆಟ್ನಾಂನ ಮೇನ್ ಲ್ಯಾಂಡ್ ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಒಂದು ಭೂಪ್ರದೇಶ ಅಂತ ನಾವೇನು ಕರೀತೇವೆ, ಸೊ ಅದರ ಪಕ್ಕದಲ್ಲಿ ನಾನು ಮಾರ್ಕ್ ಮಾಡ್ತಾ ಇರ್ತಕ್ಕಂಥ ಈ ಒಂದು ಪ್ರದೇಶವನ್ನು ನಾವು ಗಲ್ಫ್ ಆಫ್ ಟಾಂಕಿನ್ ಅಂತ ಕರೀತೇವೆ. ಸೊ ಈಗ ಯುನೆಸ್ಕೋದವರು ರೆಕಗ್ನೈಸ್ ಮಾಡಿರ್ತಕ್ಕಂಥ ಈ ಒಂದು ದ್ವೀಪ ಸಮೂಹ ಅಥವಾ ಆರ್ಕಿಯೋಪೆಲಾಗೋ ಏನಿರುತ್ತೆ, ಸೊ ಇದು ಗಲ್ಫ್ ಆಫ್ ಟಾಂಕಿನ್ ಅಲ್ಲಿರ್ತಕ್ಕಂಥ ಒಂದು ಭೂ ಪ್ರದೇಶವಾಗಿರುತ್ತೆ ಅಥವಾ ಒಂದು ಲ್ಯಾಂಡ್ ಫಾರ್ಮ್ ಆಗಿರುತ್ತೆ. ಸೊ ಇದನ್ನ ನಾವು ಎಕ್ಸ್ಪ್ಯಾಂಡ್ ಮಾಡಿದಾಗ ಇಲ್ಲಿ ಈ ಒಂದು ಗಲ್ಫ್ ಆಫ್ ಟಾಂಕಿನ್ ಅಂತ ನಾವೇನು ಕರಿತೇವೆ, ಸೊ ಅದರ ಚಿತ್ರವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಗಲ್ಫ್ ಆಫ್ ಟಾಂಕಿನ್ ಅಲ್ಲಿ ಈ ಪ್ರದೇಶದಲ್ಲಿ ಬರ್ತಕ್ಕಂಥ ಒಂದು ದ್ವೀಪಗಳ ಸಮೂಹವನ್ನ ನಾವು ಕ್ಯಾಟ್ಬಾ ಅಂತ ಕರಿತೇವೆ. ಸೊ ಈ ಕ್ಯಾಟ್ಬಾ ಆರ್ಕಿಯೋಪೆಲಾಗೋ ಅಥವಾ ದ್ವೀಪ ಸಮೂಹಕ್ಕೆ ಈಗ ಯುನೆಸ್ಕೋ ವತಿಯಿಂದ ನ್ಯಾಚುರಲ್ ಹೆರಿಟೇಜ್ ಅಂತ ಒಂದು ಮಾನ್ಯತೆಯನ್ನು ಕೊಟ್ಟಿರ್ತಾರೆ. ಸೊ ಈ ದ್ವೀಪ ಸಮೂಹದಲ್ಲಿಯೇ ಒಂದು ನಗರ ಕೂಡ ಇರುತ್ತೆ. ಸೊ ಅದು ಕೂಡ ಇದರೊಳಗಡೆ ಇನ್ಕ್ಲೂಡ್ ಆಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಆ ಎಂಟೈರ್ ಪ್ರದೇಶ ಏನಿರುತ್ತೆ ಆ ಸಂಪೂರ್ಣ ಭೂಭಾಗಕ್ಕೆ ಈಗ ಯುನೆಸ್ಕೋ ವತಿಯಿಂದ ರೆಕಗ್ನೈಸ್ ಮಾಡಿರ್ತಾರೆ. ಸೊ ರೆಕಗ್ನೈಸ್ ಮಾಡಿದ್ರೆ ಏನಾಗುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಅವರ ವತಿಯಿಂದ
ಅದನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಫಂಡ್ ಆಗಿರ್ಬೋದು ಅಥವಾ ಟೆಕ್ನಿಕಲ್ ಸಪೋರ್ಟ್ ಆಗಿರ್ಬೋದು ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಈಗ ಬಂದಿರತಕ್ಕಂಥ ಅಥವಾ ನಿಮಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಪ್ಡೇಟ್ ಏನು ಅಂದ್ರೆ ಹಾಲಾಂಗ್ ಬೇ ಕ್ಯಾಟ್ಬಾ ಆರ್ಕಿಯೋಪೆಲಾಗೋ ಅಂತ ಕರಿತೇವೆ. ಸೊ ಇದನ್ನ ಸಂಪೂರ್ಣವಾಗಿ ನಾವು ಹಾಲಾಂಗ್ ಬೇ ಕ್ಯಾಟ್ಬಾ ದ್ವೀಪ ಸಮೂಹ ಅಂತ ಕರಿತೇವೆ. ಸೊ ಇದು ಎಲ್ಲಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಇದು ವಿಯೆಟ್ನಾಂನ ಉತ್ತರ ಭಾಗದಲ್ಲಿರ್ತಕ್ಕಂಥ, ಅಂದ್ರೆ ನಾನು ಮ್ಯಾಪ್ ಅಲ್ಲಿ ತೋರಿಸಿದಾಗೆ ಸೊ ವಿಯೆಟ್ನಾಂಗೆ ಉತ್ತರ ಭಾಗದಲ್ಲಿರ್ತಕ್ಕಂಥ ಒಂದು ಆರ್ಕಿಯೋಪೆಲಾಗೋ ಆಗಿರುತ್ತೆ. ಸೊ ಆ ಒಂದು ಪ್ರಾಂತ್ಯವನ್ನ ನಾವು ಕ್ವಾಂಗ್ ನಿನ್ಹಾ ಪ್ರಾವಿನ್ಸ್ ಅಥವಾ ಪ್ರಾಂತ್ಯ ಅಂತ ಕರಿತೇವೆ. ಸೊ ಆ ಒಂದು ಪ್ರಾಂತ್ಯ ಯಾವ ಸಿಟಿಗೆ ಹತ್ತಿರವಾಗಿರುತ್ತೆ ಅಂದ್ರೆ ಹಾಯ್ಪಾಂಗ್ ಸಿಟಿ ಅಂತ ಕರಿತೇವೆ. ಸೊ ಆ ಒಂದು ನಗರಕ್ಕೆ ಹತ್ತಿರವಾಗಿರ್ತಕ್ಕಂಥ ಈ ಒಂದು ದ್ವೀಪ ಸಮೂಹಕ್ಕೆ ಈಗ ಯುನೆಸ್ಕೋ ವತಿಯಿಂದ ನ್ಯಾಚುರಲ್ ಹೆರಿಟೇಜ್ ಅಂತ ಒಂದು ಮನ್ನಣೆಯನ್ನ ಅಥವಾ ಒಂದು ರೆಕಗ್ನಿಷನ್ ಅನ್ನ ಕೊಟ್ಟಿರ್ತಾರೆ. ಸೊ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ ದಿಸ್ ಇಸ್ ವಿಯೆಟ್ನಾಮ್ಸ್ ಫಸ್ಟ್ ಇಂಟರ್ ಪ್ರಾವಿನ್ಷಿಯಲ್ ಯುನೆಸ್ಕೋ ಲಿಸ್ಟ್ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿರುತ್ತೆ. ಅಂದ್ರೆ ಇದು ಮೇನ್ ಲ್ಯಾಂಡ್ ಅಲ್ಲಿ ಇಲ್ಲ. ಸೊ ಅದರಿಂದ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಅಂತರ ಪ್ರಾಂತೀಯ ಅಂತ ಕರಿತೇವೆ. ಸೊ ಯುನೆಸ್ಕೋದಲ್ಲಿ ಈ ರೀತಿಯಾಗಿ ಅಂತರ ಪ್ರಾಂತೀಯವಾಗಿ ರೆಕಗ್ನೈಸ್ ಆಗಿರ್ತಕ್ಕಂಥ ಮೊಟ್ಟ ಮೊದಲ ನ್ಯಾಚುರಲ್ ಹೆರಿಟೇಜ್ ಸೈಟ್ ಆಗಿ ಕೂಡ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಈ ಕ್ಯಾಟ್ಬಾ ಆರ್ಕಿಯೋಪೆಲಾಗೋ ಏನಿದೆ ಇಟ್ ಈಸ್ ಇನ್ ದಿ ಪೋರ್ಟ್ ಸಿಟಿ ಆಫ್ ಹಾಯ್ಪಾಂಗ್. ಸೊ ನಾನೊಂದು ನಗರ ಹೇಳಿದ್ದೆ ಹಾಯ್ಪಾಂಗ್ ಅಂತ ಕರಿತೇವೆ. ಸೊ ಈ ಒಂದು ಹಾಯ್ಪಾಂಗ್ ಅನ್ನೋದನ್ನ ನಾವು ಪೋರ್ಟ್ ಸಿಟಿ ಅಂತ ಕರಿತೇವೆ ಅಥವಾ ಬಂದರುಗಳ ನಗರ ಅಂತ ಕರಿತೇವೆ. ಸೊ ಇದು ಲಾರ್ಜೆಸ್ಟ್ ಲೈಮ್ ಸ್ಟೋನ್ ಆರ್ಕಿಯೋಪೆಲಾಗೋ. ಲೈಮ್ ಸ್ಟೋನ್ ಅಂದ್ರೆ ಸುಣ್ಣದ ಕಲ್ಲು ಅಂತ ನಾವೇನ್ ಹೇಳ್ತೇವೆ. ಸೊ ಅದರಿಂದ ಮಾಡಲ್ಪಟ್ಟಿರ್ತಕ್ಕಂಥ ಬೃಹತ್ ಆಗಿರ್ತಕ್ಕಂಥ ಒಂದು ದ್ವೀಪ ಸಮೂಹವಾಗಿರುತ್ತೆ. ಸೊ ಈ ಸಮೂಹಕ್ಕೆ ಈಗ ಯುನೆಸ್ಕೋದವರು ರೆಕಗ್ನೈಸ್ ಮಾಡಿರ್ತಾರೆ. ಸೊ ಇದಕ್ಕಿಂತ ಮುಂಚೆ ಯುನೆಸ್ಕೋದವರು ಈ ಒಂದು ಪ್ರದೇಶವನ್ನ ಬಯೋಸ್ಪಿಯರ್ ರಿಸರ್ವ್ ಅಂತ ಇದನ್ನ ರೆಕಗ್ನೈಸ್ ಮಾಡಿದ್ರು ಅಥವಾ ಇದನ್ನ ನಾವು ಜೀವಗೋಳ ಮೀಸಲು ಪ್ರದೇಶ ಅಂತ ಯುನೆಸ್ಕೋದವರು ರೆಕಗ್ನೈಸ್ ಮಾಡಿರ್ತಾರೆ. ಸೊ ಇದೇ ಪ್ರದೇಶಕ್ಕೆ ಈಗ ನ್ಯಾಚುರಲ್ ಹೆರಿಟೇಜ್ ಅಂತ ಒಂದು ರೆಕಗ್ನಿಷನ್ ಅನ್ನ ಕೊಟ್ಟಿರ್ತಾರೆ. ಸೊ ಇನ್ನೂ ಡೀಟೇಲ್ಡ್ ಇನ್ಫಾರ್ಮೇಶನ್ ಅನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಇಟ್ ಈಸ್ ನೋನ್ ಫಾರ್ ಇಟ್ಸ್ ಎಮರಾಲ್ಡ್ ಗ್ರೀನ್ ವಾಟರ್ಸ್. ಅಂದ್ರೆ ಈ ಒಂದು ಹಾಂಗ್ಲಾಂಗ್ ಬೇ ಅಂತ ನಾವೇನ್ ಕರಿತೇವೆ ಅಂದ್ರೆ ಈ ಒಂದು ಆರ್ಕಿಯೋಪೆಲಾಗೋ ಇರ್ತಕ್ಕಂಥ ಒಂದು ಪ್ರದೇಶವನ್ನ ನಾವು ಹಾಲಾಂಗ್ ಬೇ ಅಂತ ಕರಿತೇವೆ. ಸೊ ಈ ಒಂದು ಹಾಲಾಂಗ್ ಬೇ ಬಗ್ಗೆ ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋದಾದ್ರೆ ಇಟ್ ಈಸ್ ನೋನ್ ಫಾರ್ ಇಟ್ಸ್ ಎಮರಾಲ್ಡ್ ಗ್ರೀನ್ ವಾಟರ್ಸ್ ಅಂಡ್ ಥೌಸಂಡ್ಸ್ ಆಫ್ ಟವರಿಂಗ್ ಲೈಮ್ ಸ್ಟೋನ್ ಕಾರ್ಟ್ಸ್ ಅಂತ ಕರಿತೇವೆ. ಕಾರ್ಸ್ಟ್ ಅಂದ್ರೆ ಸೊ ಆ ಒಂದು ಭೂ ಪ್ರದೇಶವಾಗಿರುತ್ತೆ. ಆ ಭೂ ಪ್ರದೇಶ ಸಾಮಾನ್ಯವಾಗಿ ಲೈಮ್ ಸ್ಟೋನ್ ಅಥವಾ ಸುಣ್ಣದ ಕಲ್ಲಿನಿಂದ ಮಾಡಲ್ಪಟ್ಟಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಕಾರ್ಸ್ಟ್ ಹೇಗಿರುತ್ತೆ ಅಂತಕ್ಕಂಥ ಒಂದು ಚಿತ್ರವನ್ನ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಿಮಗೆ ತೋರಿಸ್ತೇನೆ. ಸೊ ಈ ಒಂದು ಹಾಲಾಂಗ್ ಬೇ ಅಂತಕ್ಕಂಥದ್ದು ಪಚ್ಚೆ ಹಸಿರು ನೀರು ಮತ್ತು ಸಾವಿರಾರು ಎತ್ತರದ ಸುಣ್ಣದ ಕಾರ್ಸ್ಟ್ಗಳನ್ನು ಹೊಂದಿರತಕ್ಕಂಥ ಒಂದು ದ್ವೀಪಕ್ಕೆ ಹೆಸರು ವಾಸಿಯಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಕಾರ್ಸ್ಟ್ ಅಂದ್ರೆ ನೀವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ಲೈಮ್ ಸ್ಟೋನ್ ಇಂದ ಮಾಡಿರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಆಗಿರುತ್ತೆ. ಇದು ಮಳೆ ಅಥವಾ ಬೇರೆ ಬೇರೆ ರೀತಿಯ ಎರೋಷನ್ ಗಳಿಂದ ಸೊ ಅದರ ಲೆಂತ್ ಅಂತಕ್ಕಂಥದ್ದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಇರುತ್ತೆ. ಬಟ್ ಈ ಒಂದು ಪ್ರದೇಶದಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಕಾರ್ಸ್ಟ್ ಫಾರ್ಮೇಶನ್ ಅನ್ನ ನೋಡಬಹುದಾಗಿರ್ತಕ್ಕಂಥ ಒಂದು ಆರ್ಕಿಯೋಪೆಲಾಗೋ ಆಗಿರುತ್ತೆ. ಸೊ ಅದಾದ್ಮೇಲೆ ಅಬೌಟ್ ಕ್ಯಾಟ್ಬಾ ಐಲ್ಯಾಂಡ್ಸ್ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇಟ್ ಇಸ್ ದಿ ಲಾರ್ಜೆಸ್ಟ್ ಐಲ್ಯಾಂಡ್ ಇನ್ ದಿ ಹಾಲಾಂಗ್ ಬೇ ಕ್ಯಾಟ್ಬಾ ಆರ್ಕಿಯೋಪೆಲಾಗೋ ಅಂತ ಕರಿತೇವೆ. ಅಂದ್ರೆ ಈ ಆರ್ಕಿಯೋಪೆಲಾಗೋ ಅಂತಕ್ಕಂಥದ್ದು ದ್ವೀಪಗಳ ಸಮೂಹ. ಆಸ್ ಯು ನೋ ದ ಡೆಫಿನೇಷನ್ ಆಫ್ ಆರ್ಕಿಯೋಪೆಲಾಗೋ. ಸೊ ಅದನ್ನ ನಾವು ದ್ವೀಪಗಳ ಸಮೂಹ ಅಂತ ಕರಿತೇವೆ. ಸೊ ದ್ವೀಪಗಳ ಸಮೂಹವನ್ನ ನಾವು ಒಟ್ಟಿಗೆ ಸೇರಿಸಿ ಹಾಲಾಂಗ್ ಬೇ ಕ್ಯಾಟ್ಬಾ ಅಂತ ಕರಿತೇವೆ. ಸೊ ಅದರಲ್ಲಿ ಕ್ಯಾಟ್ಬಾ ಅಂತ ನಾವೇನ್ ಹೇಳ್ತೇವೆ ಅದು ಒಂದೇ ಒಂದು ದ್ವೀಪವಾಗಿರುತ್ತೆ. ಸೊ ಅಂದ್ರೆ ಈ ಒಂದು ಹಾಲಾಂಗ್ ಬೇ ಅಂತ ನಾವೇನ್ ಹೇಳ್ತೇವೆ ಅದರಲ್ಲಿ ಇರ್ತಕ್ಕಂಥ ಬೃಹತ್ ಆಗಿರ್ತಕ್ಕಂಥ ಒಂದು ಐಲ್ಯಾಂಡ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ಯಾಟ್ಬಾ ಅಂತ ಕರಿತೇವೆ. ಸೊ ಇರ್ತಕ್ಕಂಥ ದ್ವೀಪಗಳಲ್ಲಿ ಅಥವಾ ಐಲ್ಯಾಂಡ್ಗಳಲ್ಲಿ ಸೊ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಐಲ್ಯಾಂಡ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ಯಾಟ್ಬಾ ಅಂತ ಕರಿತೇವೆ. ಸೊ ಈ ಒಂದು ಕ್ಯಾಟ್ಬಾ ಏನಿದೆ ಇಟ್ ಈಸ್ ರಗಡ್ ಲ್ಯಾಂಡ್ಸ್ಕೇಪ್ ಆಗಿರುತ್ತೆ. ಅಂದ್ರೆ ತುಂಬಾ ಒಂದು ಒರಟಾಗಿರ್ತಕ್ಕಂಥ ಭೂ ಪ್ರದೇಶವಾಗಿರುತ್ತೆ. ಸ್ಯಾಂಡಿ ಬೀಚಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಮರಳಿನಿಂದ ಕೂಡಿರ್ತಕ್ಕಂಥ ಬೀಚಸ್ ಅನ್ನ ನೋಡಬಹುದಾಗಿರುತ್ತೆ. ಅಂಡ್ ಮಿಕ್ಸ್ ಆಫ್ ಫಾರೆಸ್ಟೆಡ್ ಹಿಲ್ಸ್ ಅಂಡ್ ವ್ಯಾಲೀಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಈ ಒಂದು ಬೆಟ್ಟಗಳು ಮತ್ತು ಕಣಿವೆಗಳ ಮಿಶ್ರಿತವಾಗಿರ್ತಕ್ಕಂಥ ಒಂದು ಕಾಡಿನ ಪ್ರದೇಶವನ್ನ ಕೂಡ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ It is the Catbah town is the main urban center on the islands. So ಈ ಒಂದು ಐಲ್ಯಾಂಡ್ಸ್ ಗಳಲ್ಲಿ ಇರ್ತಕ್ಕಂಥ ಒಂದು ನಗರ ಅದನ್ನ ನಾವು ಕ್ಯಾಟ್ಬಾ ಟೌನ್ ಅಂತ ಕರಿತೇವೆ. ಸೊ ಈ ಒಂದು ಕ್ಯಾಟ್ಬಾ ಟೌನ್ ಏನಿದೆ ಸೊ ಇದು ಈ ಒಂದು ಐಲ್ಯಾಂಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಅರ್ಬನ್ ಅಥವಾ ನಗರವಾಗಿ ಕೂಡ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಕ್ಯಾಟ್ಬಾ ಈಸ್ ನೋನ್ ಫಾರ್ ಇಟ್ಸ್ ಕ್ಯಾಟ್ಬಾ
ಲಂಗೂರ್. ಸೊ ಇಲ್ಲಿರ್ತಕ್ಕಂಥ ಒಂದು ಪ್ರಾಣಿ, ಅದನ್ನ ನಾವು ಕ್ಯಾಟ್ಬಾಲ್ ಲಂಗೂರ್ ಅಂತ ಕರಿತೇವೆ. ಸೊ ಈ ಕ್ಯಾಟ್ಬಾಲ್ ಲಂಗೂರ್ ಅನ್ನ ನೀವು ಈ ಚಿತ್ರದಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕ್ಯಾಟ್ಬಾಲ್ ಲಂಗೂರ್ ಏನಿದೆ ಇದು ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿರುತ್ತೆ. ಅಂದ್ರೆ IUCN ರೆಡ್ ಡೇಟಾ ಬುಕ್ ನ ಪ್ರಕಾರ ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಈ ಒಂದು ಲಂಗೂರ್ನ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಇದು ಎಂಡೆಮಿಕ್ ಸ್ಪೀಶೀಸ್ ಆಗಿರುತ್ತೆ. ಅಂದ್ರೆ ಈ ಭಾಗದಲ್ಲಿ ಮಾತ್ರ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಪ್ರಸ್ತುತವಾಗಿ ಇದು ಎಂಡೇಂಜರ್ಡ್ ಅಥವಾ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಲಂಗೂರ್ ಆಗಿರುತ್ತೆ. ಸೊ ಇಷ್ಟು ಮಾಹಿತಿ ಈ ಒಂದು ಯುನೆಸ್ಕೋ ನ್ಯಾಚುರಲ್ ಹೆರಿಟೇಜ್ ಸೈಟ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಸೊ ಇವತ್ತಿನ ಎರಡನೇ ಪ್ರಶ್ನೆ, ಕೇಂದ್ರ ಸರ್ಕಾರದ ಹೊಸ ವರದಿಯಲ್ಲಿ ಪ್ರಸ್ತುತ ಎಷ್ಟು ಆನೆ ಕಾರಿಡಾರ್ಗಳನ್ನು ಗುರುತಿಸಲಾಗಿದೆ? ಹೌ ಮೆನಿ ಎಲಿಫೆಂಟ್ ಕಾರಿಡಾರ್ಸ್ ಆರ್ ಕರೆಂಟ್ಲಿ ಐಡೆಂಟಿಫೈಡ್ ಇನ್ ದ ನ್ಯೂ ರಿಪೋರ್ಟ್ ಬೈ ದಿ ಸೆಂಟ್ರಲ್ ಗವರ್ಮೆಂಟ್? ಸೊ ಎಲಿಫೆಂಟ್ ಕಾರಿಡಾರ್ ಅಂದ್ರೆ ಏನು? ಎಲಿಫೆಂಟ್ ಕಾರಿಡಾರ್ ಅಂದ್ರೆ ಇವಾಗ ಆನೆಗಳು ವಾಸ ಮಾಡ್ತಕ್ಕಂಥ ಇಕೋಸಿಸ್ಟಮ್ ಅಥವಾ ಪರಿಸರ ವ್ಯವಸ್ಥೆ ಅಂತ ಕರಿತೇವೆ. ಸೊ ಆ ಒಂದು ಫ್ರೆಂಡ್ಲಿ ಇಕೋಸಿಸ್ಟಮ್ ಏನಿರುತ್ತೆ, ಆ ಎರಡು ಫ್ರೆಂಡ್ಲಿ ಇಕೋಸಿಸ್ಟಮ್ಗಳ ಮಧ್ಯೆ ಅವುಗಳು ಓಡಾಡ್ತಾ ಇರ್ತವೆ. ಆ ಒಂದು ಓಡಾಡ್ತಕ್ಕಂಥ ಒಂದು ಚಾನಲ್ ಅಥವಾ ಒಂದು ಜಾಗವನ್ನ ನಾವು ಕಾರಿಡಾರ್ಸ್ ಅಂತ ಕರಿತೇವೆ. ಸೊ ಯೂಶಲಿ ಆ ಕಾರಿಡಾರ್ಸ್ ಗಳಲ್ಲಿ ನಾವು ರಸ್ತೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಕಾಮನ್ ಪ್ರಾಕ್ಟೀಸ್ ಆಗಿರುತ್ತೆ. ಸೊ ಯಾವಾಗ ನಾವು ರಸ್ತೆಗಳನ್ನ ನಿರ್ಮಾಣ ಮಾಡ್ತೀವಿ ಅಥವಾ ಬೇರೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಗಳನ್ನ ಡೆವಲಪ್ ಮಾಡ್ತೇವೆ, ಸೊ ಅವಾಗ ಹ್ಯೂಮನ್ ಆನಿಮಲ್ ಕಾನ್ಫ್ಲಿಕ್ಟ್ ಆಗುತ್ತೆ. ಅಂದ್ರೆ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ಆಗುತ್ತೆ. ಆ ಒಂದು ಸಂಘರ್ಷಗಳನ್ನ ನಾವು ತಡಿಬೇಕಾಗಿದ್ರೆ ಈ ಒಂದು ಕಾರಿಡಾರ್ ಗಳನ್ನ ನಾವು ಪ್ರೊಟೆಕ್ಟ್ ಮಾಡಬೇಕಾಗಿರುತ್ತೆ. ಅದನ್ನ ನಾವು ಬೇರೆ ಯಾವುದೇ ಪರ್ಪಸ್ಗೂ ಯೂಸ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಯೂಶಲಿ ಪ್ರಾಣಿಗಳು ಮನುಷ್ಯರ ಸ್ಥಳಕ್ಕೆ ಬಂದ್ಬಿಟ್ಟಿದ್ದಾವೆ ಅಂತ ನಾವು ನ್ಯೂಸ್ ಗಳಲ್ಲಿ ನೋಡ್ತಾ ಇರ್ತೇವೆ. ಬಟ್ ಅದು ಆಕ್ಚುಲಿ ರಿವರ್ಸ್ ಆಗಿರುತ್ತೆ. ನಾವು ಪ್ರಾಣಿಗಳ ಸ್ಥಳಕ್ಕೆ ಹೋಗಿರ್ತೇವೆ. ಸೊ ಆಗ ಉಂಟಾಗ್ತಕ್ಕಂಥ ಒಂದು ಘರ್ಷಣೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಹ್ಯೂಮನ್ ಆನಿಮಲ್ ಕಾನ್ಫ್ಲಿಕ್ಟ್ ಅಂತ ಕರಿತೇವೆ. ಬಟ್ ಫಾರ್ಚುನೇಟ್ಲಿ ಏನು ಅಂದ್ರೆ ಸೊ ಈ ಒಂದು ಆನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರಿಡಾರ್ಗಳು ಏರಿಕೆ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಎಷ್ಟಕ್ಕೆ ಇನ್ಕ್ರೀಸ್ ಆಗಿರುತ್ತೆ ಅಂದ್ರೆ 150ಕ್ಕೆ ಇನ್ಕ್ರೀಸ್ ಆಗಿರೋದನ್ನ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬಹುದಾಗಿರುತ್ತೆ. ಸೊ ಸೆಂಟರ್ ಅಥವಾ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿಯ ಪ್ರಕಾರ 62 ನ್ಯೂ ಎಲಿಫೆಂಟ್ ಕಾರಿಡಾರ್ಸ್ ದಟ್ ಆಡ್ಸ್ ದಿ ಟೋಟಲ್ ಟು 150. ಅಂದ್ರೆ 62 ಹೊಸ ಎಲಿಫೆಂಟ್ ಕಾರಿಡಾರ್ ಗಳನ್ನ ಐಡೆಂಟಿಫೈ ಮಾಡಿರ್ತಾರೆ. ಸೊ ಈ ಒಂದು 62 ಅಡಿಷನ್ ಆಗಿರುವ ಕಾರಣದಿಂದ ಟೋಟಲ್ ಎಲಿಫೆಂಟ್ ಕಾರಿಡಾರ್ ಗಳ ಸಂಖ್ಯೆ ನಮ್ಮ ಭಾರತ ದೇಶದಲ್ಲಿ 150ಕ್ಕೆ ಏರಿಕೆ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಎಲಿಫೆಂಟ್ ಕಾರಿಡಾರ್ಗಳು ಪ್ರಮುಖವಾಗಿ ಈ ಒಂದು ಮ್ಯಾಪ್ ನಲ್ಲಿ ನಾವು ನೋಡೋದಾದ್ರೆ ಸೊ ಪ್ರಮುಖವಾಗಿ 4 ದಿಕ್ಕುಗಳಲ್ಲಿ ಈ ಒಂದು ಕಾರಿಡಾರ್ಸ್ ಗಳನ್ನ ಸೆಗ್ರಿಗೇಟ್ ಮಾಡಿರ್ತಾರೆ. ಸೊ ಮೊದಲನೇದನ್ನ ನಾವು ನಾರ್ತ್ ಈಸ್ಟ್ ಅಂತ ಕರಿತೇವೆ. ಅಂದ್ರೆ ಈಶಾನ್ಯ ಭಾಗದಲ್ಲಿ ನಾವು ಕಾರಿಡಾರ್ಸ್ ಅನ್ನ ನೋಡಬಹುದಾಗಿರುತ್ತೆ. ನಾರ್ತ್ ವೆಸ್ಟ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಈಸ್ಟ್ ಮತ್ತೆ ಸೆಂಟ್ರಲ್ ಪಾರ್ಟ್ ಆಫ್ ದಿ ಇಂಡಿಯಾದಲ್ಲಿ ಕಾರಿಡಾರ್ಸ್ ಅನ್ನ ನೋಡಬಹುದಾಗಿರುತ್ತೆ. ಮತ್ತು ನಮ್ಮ ಸೌತ್ ಏರಿಯಾದಲ್ಲಿ ಅಂದ್ರೆ ಕರ್ನಾಟಕ, ತಮಿಳುನಾಡು ಮತ್ತೆ ಕೇರಳದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾರಿಡಾರ್ಸ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಈ 3 ದಿಕ್ಕುಗಳಲ್ಲಿ ಎಲ್ಲಿ ಜಾಸ್ತಿ ಇದೆ, ಎಲ್ಲಿ ಕಡಿಮೆ ಇದೆ ಅನ್ನೋದನ್ನ ನಾನು ಮುಂದೆ ಆರ್ಟಿಕಲ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ. ಸೊ ಹಾಗಿದ್ರೆ ಈಗ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ವಿತ್ ರೆಸ್ಪೆಕ್ಟ್ ಟು EVS ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಏನು ಅಂದ್ರೆ ಸೊ ಇದನ್ನ ನಾವು ನ್ಯೂ ಎಲಿಫೆಂಟ್ ಕಾರಿಡಾರ್ ರಿಪೋರ್ಟ್ ಅಂತ ಕರಿತೇವೆ. ಅಂದ್ರೆ ಆನೆಗಳಿಗೆ ಸಂಬಂಧಪಟ್ಟಂತೆ ಈ ಕಾರಿಡಾರ್ಗಳ ವರದಿ ಅಂತ ಕರಿತೇವೆ. ಸೊ ಈ ಒಂದು ವರದಿಯ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ 40% ಅಷ್ಟು ಎಲಿಫೆಂಟ್ ಕಾರಿಡಾರ್ಸ್ ಇನ್ಕ್ರೀಸ್ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಆನೆಗಳು ಇರತಕ್ಕಂಥ ರಾಜ್ಯಗಳು. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ 15 ರಾಜ್ಯಗಳಲ್ಲಿ ಆನೆಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ರಾಜ್ಯಗಳನ್ನ ನಾವು ಎಲಿಫೆಂಟ್ ರೇಂಜ್ ಸ್ಟೇಟ್ಸ್ ಅಂತ ಕರಿತೇವೆ. ಸೊ ಈ 15 ರಾಜ್ಯಗಳಲ್ಲಿ ಎಲಿಫೆಂಟ್ ಕಾರಿಡಾರ್ಸ್ ಇನ್ಕ್ರೀಸ್ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಆಸ್ ಫಾರ್ ದಿ ಕ್ವೆಶ್ಚನ್ ದಟ್ ವಿ ಡಿಸ್ಕಸ್ಡ್, ಭಾರತ ದೇಶದಲ್ಲಿ ಈಗ 150 ಎಲಿಫೆಂಟ್ ಕಾರಿಡಾರ್ಸ್ ಗಳನ್ನ ನೋಡಬಹುದಾಗಿರುತ್ತೆ. ಸೊ ಎಲಿಫೆಂಟ್ ಪಾಪ್ಯುಲೇಷನ್ ಎಷ್ಟಿದೆ ಅಂದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಎಲಿಫೆಂಟ್ ಗಳ ಸಂಖ್ಯೆ ಎಷ್ಟು ಅಂದ್ರೆ 30,000ಕ್ಕಿಂತ ಜಾಸ್ತಿ ಇದೆ. ಅಂದ್ರೆ 30,000ಗಿಂತ ಜಾಸ್ತಿ ಎಲಿಫೆಂಟ್ ಗಳನ್ನ ನಮ್ಮ ಭಾರತ ದೇಶದಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಎಲಿಫೆಂಟ್ಸ್ ಗಳ ಸಂಖ್ಯೆ ಅಂದ್ರೆ ಥ್ರೂಔಟ್ ಇಂಡಿಯಾ ತಗೊಂಡಾಗ ಕರ್ನಾಟಕದಲ್ಲಿ ಅಧಿಕ ಸಂಖ್ಯೆಯ ಆನೆಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಎಲಿಫೆಂಟ್ ಕಾರಿಡಾರ್ ಅಂದ್ರೆ ಏನು? ಸೊ ಆಸ್ ಐ ಎಕ್ಸ್ಪ್ಲೇನ್ಡ್ ಯು ಬಿಫೋರ್, ಎರಡು ಫ್ರೆಂಡ್ಲಿ ಲ್ಯಾಂಡ್ ಅಂತ ಕರಿತೇವೆ. ಅಂದ್ರೆ 2 ಅಥವಾ 2ಕ್ಕಿಂತ ಜಾಸ್ತಿ ಫ್ರೆಂಡ್ಲಿ ಹ್ಯಾಬಿಟ್ಯಾಟ್ಸ್ ಅಂತ ಕರಿತೇವೆ. ಅಂದ್ರೆ ಆನೆಗಳು ವಾಸ ಮಾಡ್ತಕ್ಕಂಥ ಸ್ನೇಹಪರ ಆವಾಸ ಸ್ಥಾನಗಳೇನಿರ್ತವೆ ಆ ರೀತಿಯ 2 ಅಥವಾ 2ಕ್ಕಿಂತ ಹೆಚ್ಚಿನ ಪ್ರದೇಶಗಳನ್ನ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಸ್ಥಳಗಳನ್ನ ನಾವು ಕಾರಿಡಾರ್ಸ್ ಅಂತ ಕರಿತೇವೆ.
ಸೊ ಈ ಕಾರಿಡಾರ್ಸ್ಗಳು ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಸೊ ಅವು ಒಂದು ಆವಾಸ ಸ್ಥಾನದಿಂದ ಇನ್ನೊಂದು ಆವಾಸ ಸ್ಥಾನಕ್ಕೆ ಮೂವ್ ಆದಾಗ ಅದಕ್ಕೆ ಯಾವುದೇ ರೀತಿಯ ಹ್ಯೂಮನ್ ಡಿಸ್ಟರ್ಬೆನ್ಸ್ ಇಲ್ಲದೆ ಇರಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ರದೇಶಗಳನ್ನ ನಾವು ಎಲಿಫೆಂಟ್ ಕಾರಿಡಾರ್ಸ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಈ ಒಂದು ಎಲಿಫೆಂಟ್ ಕಾರಿಡಾರ್ಸ್ ಅನ್ನ ರಿಪೋರ್ಟ್ ಮಾಡ್ತಕ್ಕಂಥವ್ರು ಯಾರು? ಅಫ್ಕೋರ್ಸ್ ಇದನ್ನ ನಾವು ಸೆಂಟ್ರಲ್ ಡೇಟಾ ಅಂತ ಕರೆದ್ರು ಕೂಡ ಸೊ ಈ ಒಂದು ಮಾಹಿತಿಯನ್ನ ಆಯಾ ರಾಜ್ಯ ಸರ್ಕಾರಗಳು ನೀಡಬೇಕಾಗಿರುತ್ತೆ. ಕಾರಣ ಏನಂದ್ರೆ ಎಲಿಫೆಂಟ್ ರೇಂಜ್ ಸ್ಟೇಟ್ಸ್ ಜಾಸ್ತಿ ಇರುತ್ತೆ. ಆ ಒಂದು ಕಾರಣದಿಂದ ಸೊ ಕೇಂದ್ರ ಸರ್ಕಾರನೇ ಎಲ್ಲವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ರಾಜ್ಯಗಳು ಸಪೋರ್ಟ್ ಮಾಡ್ತಕ್ಕಂಥ ಅಥವಾ ನೀಡ್ತಕ್ಕಂಥ ಒಂದು ವರದಿಯ ಆಧಾರದ ಮೇಲೆ ಸೊ ಈ ಒಂದು ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಲಾಗಿರುತ್ತೆ. ಸೊ ಅದಾದ್ಮೇಲೆ ನಂಬರ್ಸ್ಗೆ ಬಂದಾಗ ಅಂದ್ರೆ ಈ ಒಂದು ಕಾರಿಡಾರ್ಗಳ ಸಂಖ್ಯೆಗೆ ನಾವು ಬಂದಾಗ ವೆಸ್ಟ್ ಬೆಂಗಾಲ್ ಅಲ್ಲಿ ಅಧಿಕ ಸಂಖ್ಯೆಯ ಅಂದ್ರೆ ಮೋಸ್ಟ್ ಎಲಿಫೆಂಟ್ ಕಾರಿಡಾರ್ಸ್ ಗಳನ್ನ ನಾವು ಪಶ್ಚಿಮ ಬಂಗಾಳದಲ್ಲಿ ನೋಡಬಹುದಾಗಿರುತ್ತೆ. ಸೊ 150 ಎಲಿಫೆಂಟ್ ಕಾರಿಡಾರ್ಗಳಲ್ಲಿ 26 ಎಲಿಫೆಂಟ್ ಕಾರಿಡಾರ್ಗಳನ್ನ ನಾವು ವೆಸ್ಟ್ ಬೆಂಗಾಲ್ ಅಲ್ಲಿ ನೋಡಬಹುದಾಗಿರುತ್ತೆ. ಅಂದ್ರೆ ಟೋಟಲ್ ಅಲ್ಲಿ ನಾವು 17% ಆಫ್ ದಿ ಎಲಿಫೆಂಟ್ ಕಾರಿಡಾರ್ಸ್ ಗಳನ್ನ ವೆಸ್ಟ್ ಬೆಂಗಾಲ್ ಅಲ್ಲಿ ನೋಡಬಹುದಾಗಿರುತ್ತೆ. ಅದಾದ್ಮೇಲೆ ಈಸ್ಟ್ ಸೆಂಟ್ರಲ್ ರೀಜನ್ ಅಥವಾ ಪೂರ್ವ ಮಧ್ಯಪ್ರದೇಶ ಅಂತ ನಾವೇನ್ ಕರಿತೇವೆ. ಸೊ ಇದರಲ್ಲಿ 35% ದಟ್ ಈಸ್ 52 ಕಾರಿಡಾರ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ವೆಸ್ಟ್ ಬಂಗಾಲ್ ಅಂತಕ್ಕಂಥದ್ದು ಒಂದು ಸಿಂಗಲ್ ಸ್ಟೇಟ್ ಅನ್ನ ತೆಗೆದುಕೊಂಡಾಗ ಸೊ ಅಲ್ಲಿ ನಾವು ಹೈಯೆಸ್ಟ್ ಎಲಿಫೆಂಟ್ ಕಾರಿಡಾರ್ಗಳನ್ನ ನಾವು ನೋಡಬಹುದಾಗಿರುತ್ತೆ. ಬಟ್ ಇವಾಗ ನಾವು ಸಿಂಗಲ್ ಸ್ಟೇಟ್ ಅನ್ನ ತಗೊಳ್ತಾ ಇಲ್ಲ. ಸೊ ಈಸ್ಟ್ ಮತ್ತೆ ಸೆಂಟ್ರಲ್ ರೀಜನ್ ಎರಡನ್ನು ತೆಗೆದುಕೊಂಡಾಗ ಹೈಯೆಸ್ಟ್ ನಂಬರ್ ಆಫ್ ಎಲಿಫೆಂಟ್ ಕಾರಿಡಾರ್ಸ್ ಅನ್ನ ನೋಡಬಹುದಾಗಿರುತ್ತೆ. ಅಂದ್ರೆ ಒಂದೇ ಒಂದು ಸ್ಟೇಟ್ ತಗೊಂಡಾಗ ಪಶ್ಚಿಮ ಬಂಗಾಳದಲ್ಲಿ ಹೈಯೆಸ್ಟ್ ಇರುತ್ತೆ. ನಾವು ಝೋನ್ಸ್ ತಗೊಂಡಾಗ ಅಂದ್ರೆ ನಾನು ಮ್ಯಾಪ್ ಅಲ್ಲಿ 4 ಝೋನ್ಸ್ ಅನ್ನು ತೋರಿಸಿದ್ದೇನೆ. ಆ ಝೋನ್ಸ್ ಗಳನ್ನ ತೆಗೆದುಕೊಂಡಾಗ ಈಸ್ಟ್ ಸೆಂಟ್ರಲ್ ರೀಜನ್ ಅಲ್ಲಿ ಅತ್ಯಂತ ಅಧಿಕ ಎಲಿಫೆಂಟ್ ಕಾರಿಡಾರ್ಗಳನ್ನ ನೋಡಬಹುದಾಗಿರುತ್ತೆ. ಸೊ ಪೂರ್ವ ಮಧ್ಯಪ್ರದೇಶದಲ್ಲಿ 35% ಎಲಿಫೆಂಟ್ ಕಾರಿಡಾರ್ಸ್ ಅನ್ನ ನೋಡಬಹುದಾಗಿರುತ್ತೆ. 35% ಅಂದ್ರೆ ಒಟ್ಟು 52 ಕಾರಿಡಾರ್ಸ್ ಗಳನ್ನ ನಾವಲ್ಲಿ ನೋಡಬಹುದಾಗಿರುತ್ತೆ. ಅದಾದ್ಮೇಲೆ ನಾರ್ತ್ ಈಸ್ಟ್ ರೀಜನ್ ಅಥವಾ ಈಶಾನ್ಯ ಭಾರತ ದೇಶದಲ್ಲಿ ನಾವು 32% ಎಲಿಫೆಂಟ್ ಕಾರಿಡಾರ್ಸ್ ಅನ್ನ ನೋಡಬಹುದಾಗಿರುತ್ತೆ. 32% ಅಂದ್ರೆ ಒಟ್ಟು 48 ಎಲಿಫೆಂಟ್ ಕಾರಿಡಾರ್ಸ್ ಗಳನ್ನ ನೋಡಬಹುದಾಗಿರುತ್ತೆ. ಅದಾದ್ಮೇಲೆ ಸದರ್ನ್ ಇಂಡಿಯಾ ಅಂದ್ರೆ ನಮ್ಮ ಕರ್ನಾಟಕ, ತಮಿಳುನಾಡು ಮತ್ತು ಕೇರಳಗೆ ಬಂದಾಗ 32 ಎಲಿಫೆಂಟ್ ಕಾರಿಡಾರ್ಸ್ ಅಂದ್ರೆ ಸಂಖ್ಯೆಗಳಲ್ಲಿ 32, ಪರ್ಸೆಂಟೇಜ್ ಹೇಳ್ಬೇಕಾದ್ರೆ 21% ಅಷ್ಟು ಎಲಿಫೆಂಟ್ ಕಾರಿಡಾರ್ಸ್ ಅನ್ನ ನೋಡಬಹುದಾಗಿರುತ್ತೆ. ಅದೇ ನಾವು ನಾರ್ದರ್ನ್ ಇಂಡಿಯಾ ಅಥವಾ ಉತ್ತರ ಭಾರತವನ್ನ ತೆಗೆದುಕೊಂಡಾಗ 18 ಕಾರಿಡಾರ್ಗಳನ್ನು ನೋಡಬಹುದಾಗಿರುತ್ತೆ. 18 ಅಂದ್ರೆ ಟೋಟಲ್ 12% ಆಫ್ ದಿ ಕಾರಿಡಾರ್ಸ್ ಅನ್ನ ನಾವು ನಾರ್ದರ್ನ್ ಪಾರ್ಟ್ ಆಫ್ ದಿ ಇಂಡಿಯಾದಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ನಮಗೆ ಎಲಿಫೆಂಟ್ಸ್ಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಯಾವ ದಿವಂಗತ ಮಾಜಿ ರಾಷ್ಟ್ರಪತಿಯ ಗೌರವಾರ್ಥಕವಾಗಿ ತಮಿಳುನಾಡಿನಲ್ಲಿ ಹೊಸ ಸಮುದ್ರ ಟಾರ್ಡಿಗ್ರೇಡ್ ಜಾತಿಗೆ ಹೆಸರಿಡಲಾಗಿದೆ? A new marine tardigrade species in Tamil Nadu named in the honor of which late former president? ಸೊ ಈ ಒಂದು ಜೀವಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಟಾರ್ಡಿಗ್ರೇಡ್ ಅಂತ ಕರಿತೇವೆ. ಆ ಟಾರ್ಡಿಗ್ರೇಡ್ ಅಂತಕ್ಕಂಥದ್ದು ಹೇಗಿರುತ್ತೆ ಅಂತಕ್ಕಂಥದ್ದನ್ನ ನಾನು ಆರ್ಟಿಕಲ್ ಅಲ್ಲಿ ತೋರಿಸ್ತೇನೆ. ಸೊ ಈ ಒಂದು ಟಾರ್ಡಿಗ್ರೇಡ್ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ 2ನೇ ಸಾರಿ ಡಿಟೆಕ್ಟ್ ಆಗಿರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಮೊದಲನೇ ಬಾರಿ ಅದು ಕೇರಳದಲ್ಲಿ ಡಿಟೆಕ್ಟ್ ಆಗಿತ್ತು. ಅದಕ್ಕೆ ಏನು ಹೆಸರನ್ನ ಕೊಟ್ಟಿದ್ದಾರೆ ಅಂತ ಡಿಸ್ಕಸ್ ಮಾಡ್ತೇನೆ. ಸೊ ಈಗ ಈ ಒಂದು ಟಾರ್ಡಿಗ್ರೇಡ್ ಅಂತ ನಾವೇನು ಕರಿತೇವೆ ಇದು 2ನೇ ಬಾರಿ ಪತ್ತೆ ಆಗಿರುತ್ತೆ. ಸೊ ಈ ಸಾರಿ ಪತ್ತೆ ಆಗಿರ್ತಕ್ಕಂಥ ಪ್ರಾಣಿಗೆ ನಮ್ಮ ಭಾರತ ದೇಶದ ದಿವಂಗತರಾಗಿರ್ತಕ್ಕಂಥ ಮಾಜಿ ರಾಷ್ಟ್ರಪತಿಗಳಿಗೆ ಒಂದು ಅವರ ಹೆಸರನ್ನ ಇಟ್ಟಿರ್ತಾರೆ. ರಾಷ್ಟ್ರಪತಿಗಳು ಅಥವಾ ಪ್ರೆಸಿಡೆಂಟ್ ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ APJ ಅಬ್ದುಲ್ ಕಲಾಂ ರವರ ಹೆಸರನ್ನ ಇಟ್ಟಿರ್ತಾರೆ. ಸೊ ಹಾಗಿದ್ರೆ ಈ ಟಾರ್ಡಿಗ್ರೇಡ್ ಅಂತಕ್ಕಂಥದ್ದು ಹೇಗೆ ಕಾಣಿಸುತ್ತೆ ಅನ್ನೋದನ್ನ ನೀವು ಈ ಚಿತ್ರದಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಚಿತ್ರದಲ್ಲಿ ಕಾಣ್ತಾ ಇರ್ತಕ್ಕಂಥ ಈ ಒಂದು ಪ್ರಾಣಿಯನ್ನ ನಾವು ಟಾರ್ಡಿಗ್ರೇಡ್ ಅಂತ ಕರಿತೇವೆ. ಸೊ ಇದ್ರ ಬಗ್ಗೆ ನಾವು ಫುಲ್ ಮಾಹಿತಿಯನ್ನ ಅಥವಾ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡೋದಾದ್ರೆ ರಿಸರ್ಚರ್ಸ್ ಅಟ್ ಕೊಚಿನ್ ಯೂನಿವರ್ಸಿಟಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂದ್ರೆ 2ನೇ ಬಾರಿ ಡಿಟೆಕ್ಟ್ ಆಗಿರ್ತಕ್ಕಂಥ ಟಾರ್ಡಿಗ್ರೇಡ್ ಏನಿರುತ್ತೆ ಸೊ ಇದನ್ನ ಪತ್ತೆ ಮಾಡಿರ್ತಕ್ಕಂಥವ್ರು ಕೊಚಿನ್ ಯೂನಿವರ್ಸಿಟಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ವತಿಯಿಂದ ಇವರು ಡಿಟೆಕ್ಟ್ ಮಾಡಿರ್ತಾರೆ. ಸೊ ಈ ಡಿಟೆಕ್ಟ್ ಮಾಡಿರ್ತಕ್ಕಂಥ ಈ ಒಂದು ಜೀವಿ ಏನಿರುತ್ತೆ ಸೊ ಇದಕ್ಕೆ ಅಬ್ದುಲ್ ಕಲಾಂ ರವರ ಹೆಸರನ್ನ ನಾಮಕರಣ ಮಾಡಲಾಗಿರುತ್ತೆ. ಸೊ ಇದು ಸೌತ್ ಈಸ್ಟ್ ತಮಿಳುನಾಡಿನಲ್ಲಿ ಕಂಡು ಬಂದಿರತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಇದು ಯಾವ ಜೀನಸ್ಗೆ ಸೇರಿದೆ ಅಥವಾ ಯಾವ ಕುಲಕ್ಕೆ ಸೇರಿದೆ ಅಂದ್ರೆ ಆ ಒಂದು ಜೀನಸ್ ಅನ್ನ ನಾವು ಬ್ಯಾಟಿ ಲಿಪ್ಸ್ ಅಂತ ಕರಿತೇವೆ. ಸೊ ಇದಕ್ಕೆ ಅವರು ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ ಬ್ಯಾಟಿ ಲಿಪಿಸ್ ಕಲಾಮಿ ಅಂತ ಮಾಡಿರ್ತಾರೆ. ಅಂದ್ರೆ ಅಬ್ದುಲ್ ಕಲಾಂ ಅಂತ ನಾವೇನು ಹೇಳ್ತೇವೆ ಸೊ ಆ ಒಂದು ಹೆಸರನ್ನ ತೆಗೆದುಕೊಂಡು ಕಲಾಮಿ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಮೊದಲ ಪಾರ್ಟ್ ಅನ್ನ ನಾವು ಜೀನಸ್ ಅಂತ ಕರಿತೇವೆ ಅಂದ್ರೆ ಬ್ಯಾಟಿ ಲಿಪೀಸ್ ಅಂತ ನಾವೇನು ಕರಿತೇವೆ. ಸೊ ಇದು ಅದರ ಕುಲವಾಗಿರುತ್ತೆ. ಸೊ ಅದ್ರ ಜೊತೆಗೆ ಕಲಾಮಿ ಅಂತ ಇದಕ್ಕೆ ಈಗ ಸಂಪೂರ್ಣ ನಾಮಕರಣವನ್ನ ಮಾಡಿರ್ತಾರೆ.
ಸೊ ಈ ಒಂದು ಜೀವಿ ಬಹಳ ಚಿಕ್ಕದಾಗಿರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಇದನ್ನು ನಾವು ಮೈಕ್ರೋಸ್ಕೋಪಿಕ್ ಅಂತ ಕರಿತೇವೆ. ಸೊ ಇದರ ಗಾತ್ರ ಎಷ್ಟಿರುತ್ತೆ ಅಂದರೆ 170 ಮೈಕ್ರೋಮೀಟರ್ಸ್ ಇದರ ಗಾತ್ರ ಇರುತ್ತೆ. ಸೊ ಲೆಂತ್, ಅದರ ಉದ್ದ ಬಂದು 170 ಮೈಕ್ರೋಮೀಟರ್ ಇರುತ್ತೆ. ಸೊ ಅದರ ವಿಡ್ತ್ ಅಥವಾ ಅಗಲ ಬಂದು ಸೊ ಇದು ಕೇವಲ 50 ಮೈಕ್ರೋಮೀಟರ್ಸ್ ಇರ್ತಕ್ಕಂಥ ಒಂದು ಜೀವಿ ಆಗಿರುತ್ತೆ. ಸೊ ಈ ಒಂದು ಜೀವಿಯ ಕೆಲವೊಂದು ಫೀಚರ್ಸ್ ಅಥವಾ ಅದರ ಒಂದು ವೈಶಿಷ್ಟ್ಯಗಳನ್ನು ನಾವು ನೋಡೋದಾದ್ರೆ, ಸೊ ಇದು ಟ್ರಾಪಿಜಾಯ್ಡ್ ಶೇಪ್ ಇರ್ತಕ್ಕಂಥ ಒಂದು ತಲೆಯನ್ನ ಹೊಂದಿರುತ್ತೆ. ಟ್ರಾಪಿಜಾಯ್ಡ್ ಅಂದ್ರೆ ಸಮಥಿಂಗ್ ಲೈಕ್ ದಿಸ್. ಸೊ ಈ ರೀತಿಯ ಶೇಪ್ ಅನ್ನ ಹೊಂದಿರತಕ್ಕಂಥ ಒಂದು ತಲೆಯನ್ನ ಹೊಂದಿರುತ್ತೆ. ಅದಾದ್ಮೇಲೆ ಶಾರ್ಪ್ ಟಿಪ್ಡ್ ಫಿಲಮೆಂಟ್ ಲೈಕ್ ಅಪೆಂಡೇಜಸ್ ಇರುತ್ತೆ. ಅಂದ್ರೆ ಒಂದು ಚಿಕ್ಕ ಚಿಕ್ಕ ದಾರಗಳ ರೀತಿಯಲ್ಲಿ ಇದರ ಅಪೆಂಡೇಜಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಒಟ್ಟು ಇದಕ್ಕೆ ಎಷ್ಟು ಲೆಗ್ಸ್ ಇರುತ್ತೆ ಅಂದ್ರೆ 4 ಪೇರ್ ಆಫ್ ಲೆಗ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಒಟ್ಟು 8 ಕಾಲುಗಳನ್ನ ಅಥವಾ 8 ಪಾದಗಳನ್ನ ಹೊಂದಿರತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಅದ್ರ ಜೊತೆಗೆ ಇದಕ್ಕೆ ಸೆನ್ಸರಿ ಸ್ಪೈನ್ಸ್ ಕೂಡ ಹೊಂದಿರುತ್ತೆ. ಸೆನ್ಸರಿ ಅಂದ್ರೆ ಆ ಒಂದು ಪ್ರದೇಶದಲ್ಲಿರ್ತಕ್ಕಂಥ ವಸ್ತುಗಳನ್ನ ಸ್ಪರ್ಶ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸ್ಪೈನ್ಗಳನ್ನ, ಫಾರ್ ಎಕ್ಸಾಂಪಲ್ ಇರುವೆ ಅಂತ ಬಂದಾಗ ನಾವು ಆಂಟೆನಾಸ್ ಅಂತ ಕರಿತೇವೆ. ಸೊ ಆ ರೀತಿಯ ಸ್ಪೈನ್ಗಳನ್ನು ಕೂಡ ಈ ಒಂದು ಪ್ರಾಣಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಪ್ರಾಣಿ ನಾನು ಮುಂಚೆನೆ ಹೇಳಿದಾಗ ಇದು ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಡಿಟೆಕ್ಟ್ ಆಗಿರೋದಿಲ್ಲ. ಸೊ ಈಗ ಡಿಟೆಕ್ಟ್ ಆಗಿರೋದಕ್ಕಿಂತ ಮುಂಚೆ ಇದು ಕೇರಳದಲ್ಲಿ ಮೊಟ್ಟ ಮೊದಲ ಬಾರಿಗೆ ಡಿಟೆಕ್ಟ್ ಆಗಿತ್ತು. ಸೊ ಕೇರಳದಲ್ಲಿ ಡಿಟೆಕ್ಟ್ ಆಗಿರ್ತಕ್ಕಂಥ ಪ್ರಾಣಿಗೆ ಕೊಟ್ಟಿರ್ತಕ್ಕಂಥ ನಾಮಕರಣ ಏನು ಅಂತ ಕೇಳಿದಾಗ, ಸೊ ಇದು ಡಿಟೆಕ್ಟ್ ಆಗಿರ್ತಕ್ಕಂಥದ್ದು 2021ರಲ್ಲಿ ಫಸ್ಟ್ ಟೈಮ್. ಸೊ ಅದಾದ್ಮೇಲೆ 2023ರಲ್ಲಿ ತಮಿಳುನಾಡಿನಲ್ಲಿ ಇದೇ ಒಂದು ಜೀವಿ ಪತ್ತೆ ಆಗಿರುತ್ತೆ. ಸೊ ಮೊದಲು ಡಿಟೆಕ್ಟ್ ಆಗಿರ್ತಕ್ಕಂಥ ಪ್ರಾಣಿಗೆ ಕೊಟ್ಟಿರ್ತಕ್ಕಂಥ ನಾಮಕರಣ ಏನು ಅಂದ್ರೆ ಸ್ಪೈಗಾ ಕ್ರಾಸ್ಟ್. ಕೇರಳದಲ್ಲಿ ಸಿಕ್ಕಿರೋದಕ್ಕೆ ಇದಕ್ಕೆ ಏನಂತ ಹೆಸರಿಟ್ಟಿರ್ತಾರೆ ಅಂದ್ರೆ ಕೇರಳ ಲೆನ್ಸಿಸ್ ಅಂತ ಇದಕ್ಕೆ ಹೆಸರಿಟ್ಟಿರ್ತಾರೆ. ಸೊ ಇದನ್ನ ನಾವು ಸ್ಟೈಗ್ರಾ ಟಾಸ್ ಅಂತ ಕರಿತೇವೆ, ಮತ್ತೆ ಕೇರಳ ಲೆನ್ಸಿಸ್ ಅಂತ ಕರಿತೇವೆ. ಸೊ ಈ ಒಂದು ನಾಮಕರಣವನ್ನ ಮುಂಚೆ ಕೊಟ್ಟಿದ್ರು. ಈಗ ಅಬ್ದುಲ್ ಕಲಾಂ ರವರ ಹೆಸರನ್ನ ಇದಕ್ಕೆ ನಾಮಕರಣ ಕೊಟ್ಟಿರ್ತಾರೆ. ಹಾಗಿದ್ರೆ ಈ ಒಂದು ಟಾರ್ಡಿಗ್ರೇಡ್ಸ್ಗಳ ಬಗ್ಗೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಅನ್ನು ನಾವು ಡಿಸ್ಕಸ್ ಮಾಡೋದಾದ್ರೆ, ಇವು ಎಕ್ಸ್ಟ್ರೀಮ್ಲಿ ಟೈನಿ ಆನಿಮಲ್ಸ್ ಆಗಿರುತ್ತೆ. ಅಂದ್ರೆ ಬಹಳ ಚಿಕ್ಕದಾಗಿರ್ತಕ್ಕಂಥ ಒಂದು ಪ್ರಾಣಿಗಳಾಗಿರ್ತವೆ. ಸೊ ಮೆಷರ್ಡ್ ಇನ್ ಮೈಕ್ರೋಮೀಟರ್. ಸೊ ನಾನು ಆಲ್ರೆಡಿ ಮೆಷರ್ಮೆಂಟ್ ಹೇಳಿದ್ದೇನಲ್ವಾ, ಸೊ ಅದು ಮೈಕ್ರೋಮೀಟರ್ ಗಾತ್ರದಲ್ಲಿರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಇದು ತುಂಬಾ ಮೈಕ್ರೋಸ್ಕೋಪಿಕ್ ಅಂದ್ರೆ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ದೇ ಹ್ಯಾವ್ ಎಕ್ಸ್ಟ್ರಾರ್ಡಿನರಿ ರೆಸಿಲಿಯನ್ಸ್ ಅಂಡ್ ಸರ್ವೈವಲ್ ಇನ್ಸ್ಟಿಂಕ್ಟ್ಸ್. ಅಂದ್ರೆ ಎಷ್ಟೇ ರೀತಿಯ ಪ್ರತಿಕೂಲ ಅಂದ್ರೆ ಕಷ್ಟಕರವಾಗಿರ್ತಕ್ಕಂಥ ಎನ್ವೈರನ್ಮೆಂಟ್ ಇದ್ರೂ ಕೂಡ ಸರ್ವೈವ್ ಆಗ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಅದರಿಂದ ಇದನ್ನ ನಾವು ಎಕ್ಸ್ಟ್ರೀಮ್ಲಿ ರೆಸಿಲಿಯಂಟ್ ಅಥವಾ ಅಸಾಧಾರಣ ಸ್ಥಿತಿಸ್ಥಾಪಕತ್ವವನ್ನ ಹೊಂದಿರತಕ್ಕಂಥ ಒಂದು ಪ್ರಾಣಿ ಅಂತ ಹೇಳ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಆರ್ಟಿಕಲ್ ನ ನಂತರ ಲೆಟ್ ಅಸ್ ಗೆಟ್ ಇನ್ ಟು ದಿ ನೆಕ್ಸ್ಟ್ ಕ್ವೆಶನ್. ಸೊ ಮುಂದಿನ ಪ್ರಶ್ನೆ, ಯುನೈಟೆಡ್ ನೇಷನ್ ಕಮಿಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಲಾ ದಕ್ಷಿಣ ಏಷ್ಯಾ ಸಮ್ಮೇಳನವನ್ನು ಯಾವ ದೇಶದಲ್ಲಿ ನಡೆಸಲಾಯಿತು? ಸೊ ಇನ್ ವಿಚ್ ಕಂಟ್ರಿ ವಾಸ್ ದಿ ಇನಾಗ್ರಲ್ ಯುನೈಟೆಡ್ ನೇಷನ್ ಕಮಿಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಲಾ ಸೌತ್ ಏಷ್ಯಾ ಕಾನ್ಫರೆನ್ಸ್ ಹೆಲ್ಡ್. ಸೊ ಇಲ್ಲಿ ಒಂದು ಕೀ ಪಾಯಿಂಟ್ ಇರುತ್ತೆ. ಆ ಕೀ ಪಾಯಿಂಟ್ ಏನು ಅಂದ್ರೆ ದಕ್ಷಿಣ ಏಷ್ಯಾಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮ್ಮೇಳನ ನಾನು ಹೇಳ್ತಾ ಇರೋದು. ಸೊ ಈ ಒಂದು ಯೂನಿಟ್ ನ ನಾವು UN ಸಿಟ್ರಾಲ್ ಅಂತ ಕರಿತೇವೆ. UN ಸಿಟ್ರಾಲ್ ಅಂತಕ್ಕಂಥದ್ದು ರಾಷ್ಟ್ರಗಳ ಮಧ್ಯ ನಡೀತಕ್ಕಂಥ ಒಂದು ವ್ಯಾಪಾರ ಏನಿರುತ್ತೆ, ಆ ಟ್ರೇಡ್ಗೆ ಸಂಬಂಧಪಟ್ಟಂತೆ ಕಾನೂನುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಶ್ವಸಂಸ್ಥೆಯ ಒಂದು ಯೂನಿಟ್ ಆಗಿರುತ್ತೆ. ಸೊ ಇದು ರಾಷ್ಟ್ರಗಳ ನಡುವೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡಿಸ್ಪ್ಯೂಟ್ಸ್ ಇದ್ದಾಗ ಅದನ್ನ ರಿಸಾಲ್ವ್ ಮಾಡ್ತಕ್ಕಂಥ ಒಂದು ಅಂಗವನ್ನ ನಾವೇನಂತ ಕರಿತೀವಿ ಅಂದ್ರೆ UN ಸಿಟ್ರಾಲ್ ಅಂತ ಕರಿತೇವೆ. ಸೊ UN ಸಿಟ್ರಾಲ್ಗೆ ಸಂಬಂಧಪಟ್ಟಂತೆ ಸಭೆ ಪ್ರತಿ ವರ್ಷ ನಡೆಯುತ್ತೆ. ಬಟ್ ನಾನು ಹೇಳ್ತಾ ಇರ್ತಕ್ಕಂಥದ್ದು UN ಸಿಟ್ರಾಲ್ಗೆ ಸಂಬಂಧಪಟ್ಟಂತೆ ದಕ್ಷಿಣ ಏಷ್ಯಾದ ಸಮ್ಮೇಳನ ಮೊಟ್ಟ ಮೊದಲನೇ ಬಾರಿಗೆ ನಡೆದಿರುತ್ತೆ. ಅದು ಯಾವ ರಾಷ್ಟ್ರದಲ್ಲಿ ನಡೆದಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಸಭೆಯನ್ನ ನಡೆಸಲಾಗಿರುತ್ತೆ. ಸೊ ಇದರ ಅಪ್ಡೇಟ್ ಏನು ಅಂದ್ರೆ ಇಂಡಿಯಾ ಹೋಸ್ಟ್ ಇನಾಗ್ರಲ್ UN ಸಿಟ್ರಾಲ್ ಸೌತ್ ಏಷ್ಯಾ ಕಾನ್ಫರೆನ್ಸ್. ಸೊ ಭಾರತ ದೇಶವು ಇನಾಗ್ರಲ್ ಅಂದ್ರೆ ಉದ್ಘಾಟನಾ ಸಮಾರಂಭ ಅಂತ ನಾವೇನು ಹೇಳ್ತೇವೆ. ಸೊ UN ಸಿಟ್ರಾಲ್ಗೆ ಸಂಬಂಧಪಟ್ಟಂತೆ ದಕ್ಷಿಣ ಏಷ್ಯಾದ ಸಮ್ಮೇಳನವನ್ನ ಭಾರತ ದೇಶ ಮೊಟ್ಟ ಮೊದಲ ಬಾರಿಗೆ ಆಯೋಜನೆ ಮಾಡಲಾಗಿರುತ್ತೆ. ಸೊ ಈ ಒಂದು ಇವೆಂಟ್ ನಡೆದಿರ್ತಕ್ಕಂಥದ್ದು ನಮ್ಮ ಭಾರತ ದೇಶದ ನವದೆಹಲಿಯಲ್ಲಿ ಈ ಒಂದು ಇವೆಂಟ್ ಅನ್ನ ಕಂಡಕ್ಟ್ ಮಾಡಿರ್ತಾರೆ. ಸೊ ಈ ಒಂದು ಇವೆಂಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸೊ ಯುನೈಟೆಡ್ ನೇಷನ್ ಕಮಿಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಲಾ ಅಂತ ಕರಿತೇವೆ. ನೋಡಿ ಹೆಸರಲ್ಲೇ ಇದೆ ಟ್ರೇಡ್ ಲಾ ಅಂದ್ರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾನೂನುಗಳನ್ನ ಡಿಸೈನ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಟ್ರೇಡ್ ಲಾ ಅಂತ ಕರಿತೇವೆ. ಸೊ ಇದನ್ನ ಆರ್ಗನೈಸ್ ಮಾಡಿರ್ತಕ್ಕಂಥವ್ರು ಯಾರು? ಸೊ ಇದು ಜಂಟಿಯಾಗಿ ಸಂಯೋಜನೆಗೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ನಮ್ಮ ಭಾರತ ದೇಶದ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಂದ್ರೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಅದಾದ್ಮೇಲೆ UN ಸಿಟ್ರಾಲ್ ಮತ್ತೆ ಆರ್ಗನೈಸೇಷನ್ಸ್
ನ್ಯಾಷನಲ್ ಕೋಆರ್ಡಿನೇಷನ್ ಕಮಿಟಿ ಫಾರ್ ಇಂಡಿಯಾ ಅಂತ ನಾವು ಕರಿತೇವೆ. ಸೊ ಇವು ಮೂವರು ಮಾಡಿರ್ತಕ್ಕಂಥ ಒಂದು ಕಾನ್ಫರೆನ್ಸ್ ಅಥವಾ ಒಂದು ಇವೆಂಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಇವೆಂಟ್ ಏನಿರುತ್ತೆ, ಸೊ ಇಟ್ ಈಸ್ ದಿ ಕಂಟಿನ್ಯೂಯೇಷನ್ ಆಫ್ ದಿ ಕಾನ್ಫರೆನ್ಸ್ ಹೋಸ್ಟೆಡ್ ಇನ್ ನ್ಯೂ ಡೆಲ್ಲಿ ಇನ್ 2016. ಅಂದ್ರೆ UN ಸಿಟ್ರಾಲ್ 50 ವರ್ಷಗಳು ಕಂಪ್ಲೀಟ್ ಆದಾಗ 2016ರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆಯನ್ನ ಭಾರತ ದೇಶದಲ್ಲಿ ನಡೆಸಲಾಗಿರುತ್ತೆ. ಬಟ್ ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ಸೊ 2016ರಲ್ಲಿ ನಡೆದಿರ್ತಕ್ಕಂಥದ್ದು UN ಸಿಟ್ರಾಲ್ನ ಸಭೆ ಆಗಿರುತ್ತೆ. ಬಟ್ ನಾನು ಇವಾಗ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಸೌತ್ ಏಷ್ಯಾಗೆ ಸಂಬಂಧಪಟ್ಟಿರ್ತಕ್ಕಂಥ UN ಸಿಟ್ರಾಲ್ ಆಗಿರುತ್ತೆ. ಸೊ ಈ ರೀತಿಯ ಸೌತ್ ಏಷ್ಯಾಗೆ ಸಂಬಂಧಪಟ್ಟಿರ್ತಕ್ಕಂಥ UN ಸಿಟ್ರಾಲ್ ಮೊಟ್ಟ ಮೊದಲನೇ ಬಾರಿಗೆ ನಡೆದಿರುತ್ತೆ. ಸೊ ಇದು 2016ರ ನಂತರ ಅದರ ಕಂಟಿನ್ಯೂಯೇಷನ್ ಅಥವಾ ಮುಂದುವರೆದ ಭಾಗವಾಗಿ ಭಾರತ ದೇಶದಲ್ಲಿಯೇ ಇದನ್ನ ಕಂಡಕ್ಟ್ ಮಾಡಿರ್ತಾರೆ. ಸೊ ಈ ಒಂದು ಕಾನ್ಫರೆನ್ಸ್ ನ ಏಮ್ ಅಥವಾ ಗುರಿ ಏನು ಅಂದ್ರೆ ಅಟ್ ಫರ್ದರಿಂಗ್ ಇಂಡಿಯಾಸ್ ಎಂಗೇಜ್ಮೆಂಟ್ ವಿತ್ UN ಸಿಟ್ರಾಲ್. ಸೊ UN ಸಿಟ್ರಾಲ್ ನ ಜೊತೆಗೆ ಭಾರತ ದೇಶದ ಒಡನಾಟವನ್ನ ಹೆಚ್ಚು ಮಾಡತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅಂಡ್ ಇಂಟರಾಕ್ಷನ್ ಬಿಟ್ವೀನ್ UN ಸಿಟ್ರಾಲ್, ಜುಡಿಷಿಯರಿ, ಬ್ಯೂರೋಕ್ರಸಿ, ಅಕಾಡೆಮಿಯಾ ಮತ್ತೆ ಲೀಗಲ್ ಫ್ರೆಟರ್ನಿಟಿ ಅಂತ ಕರಿತೇವೆ. ಅಂದ್ರೆ UN ಸಿಟ್ರಾಲ್ ನ ಜೊತೆಗೆ ಒಂದು ನಮ್ಮ ಭಾರತ ದೇಶದ ನ್ಯಾಯಾಂಗ ಆಗಿರ್ಬೋದು, ಅಧಿಕಾರಶಾಹಿ ಅಂದ್ರೆ ನಾವೊಂದು ಬ್ಯೂರೋಕ್ರಸಿ ಅಂತ ನಾವೇನು ಹೇಳ್ತೇವೆ, ಶೈಕ್ಷಣಿಕ ಮತ್ತು ಕಾನೂನು ಭ್ರಾತೃತ್ವ ಅಥವಾ ಫ್ರೆಟರ್ನಿಟಿ ಅಂತ ನಾವೇನು ಕರಿತೇವೆ. ಸೊ ಇವರೆಲ್ಲ ಕೂಡ ಒಂದು ಕಾಮನ್ ವೇದಿಕೆಯಲ್ಲಿ ಡಿಸ್ಕಸ್ ಮಾಡ್ತಕ್ಕಂಥ ಒಂದು ಫೋರಮ್ ಅಥವಾ ಒಂದು ಪ್ಲಾಟ್ಫಾರ್ಮ್ ಅನ್ನ ಸೊ ಈ ಒಂದು ಇವೆಂಟ್ ನ ಮುಖಾಂತರ ಕ್ರಿಯೇಟ್ ಮಾಡಲಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಇವೆಂಟ್ ನ ಪ್ರಮುಖವಾಗಿರ್ತಕ್ಕಂಥ ಇನ್ನೊಂದು ಉದ್ದೇಶವೇನು ಅಂದ್ರೆ ಪ್ರಮೋಟ್ ಇಂಡಿಯಾ ಆಸ್ ದಿ ಹಬ್ ಫಾರ್ ದಿ ಇಂಟರ್ನ್ಯಾಷನಲ್ ಆರ್ಬಿಟ್ರೇಷನ್. ಆರ್ಬಿಟ್ರೇಷನ್ ಅಂದ್ರೆ ಮಧ್ಯವರ್ತಿಕೆ ಅಂತ ಕರಿತೇವೆ. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡಿಸ್ಪ್ಯೂಟ್ಸ್ ಇದ್ದಾಗ ಭಾರತ ರಾಷ್ಟ್ರವನ್ನ ಮಧ್ಯಸ್ಥಿಕೆ ಕೇಂದ್ರವನ್ನಾಗಿ ಮಾಡ್ತಕ್ಕಂಥದ್ದು ಈ ಒಂದು ಇವೆಂಟ್ ನ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ನಾವು UN ಸಿಟ್ರಾಲ್ ಬಗ್ಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ತಿಳ್ಕೊಳ್ಬೇಕಾಗಿರುತ್ತೆ. ಸೊ UN ಸಿಟ್ರಾಲ್ ಅಂತಕ್ಕಂಥದ್ದು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಥವಾ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಂತ ನಾವೇನು ಕರಿತೇವೆ. ಸೊ ಅದರ ಸಬ್ಸಿಡರಿ ಅಂಗವಾಗಿರುತ್ತೆ. ಅಂದ್ರೆ ಅಂಗ ಸಂಸ್ಥೆಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದನ್ನ ಏನಕ್ಕೆ ಕ್ರಿಯೇಟ್ ಮಾಡಿರ್ತಾರೆ ಅಂದ್ರೆ ಹೆಲ್ಪಿಂಗ್ ಟು ಫೆಸಿಲಿಟೇಟ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರ ಮತ್ತು ಬಂಡವಾಳವನ್ನ ಉತ್ತೇಜನ ಮಾಡತಕ್ಕಂಥ ಗುರಿಯ ವತಿಯಿಂದ ಸೊ ಈ ವಿಶ್ವಸಂಸ್ಥೆಯ ಅಂಗ ಸಂಸ್ಥೆಯಾಗಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ವರ್ಷ 1966 1966ರಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಪ್ರಮೋಟ್ ದಿ ಪ್ರೋಗ್ರೆಸಿವ್ ಹಾರ್ಮೋನೈಸೇಷನ್ ಅಂಡ್ ಯೂನಿಫಿಕೇಶನ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಲಾ. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಾನೂನುಗಳೇನಿರ್ತವೆ ಆ ಎಲ್ಲ ಕಾನೂನುಗಳನ್ನ ಏಕೀಕೃತಗೊಳಿಸ್ತಕ್ಕಂಥದ್ದು ಈ ಒಂದು ಸಂಸ್ಥೆಯನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥ ಒಂದು ಉದ್ದೇಶವಾಗಿರುತ್ತೆ. ಸೊ ಇದು ಯಾವ ರೀತಿಯ ಒಂದು ಪ್ರಾಬ್ಲಮ್ಸ್ ಗಳನ್ನ ಅಡ್ರೆಸ್ ಮಾಡುತ್ತೆ ಅಂದ್ರೆ ಏರಿಯಾಸ್ ಆಫ್ ಕಾಮರ್ಸ್. ಕಾಮರ್ಸ್ ಅಂದ್ರೆ ವಾಣಿಜ್ಯ ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ. ಅದಾದ್ಮೇಲೆ ಡಿಸ್ಪ್ಯೂಟ್ ರೆಸಲ್ಯೂಷನ್ ಟು ದಿ ಪ್ರೊಕ್ಯೂರ್ಮೆಂಟ್ ಅಂಡ್ ಸೇಲ್ ಆಫ್ ಗೂಡ್ಸ್. ಅಂದ್ರೆ ಯಾವುದೇ ಒಂದು ಗೂಡ್ಸ್ ಅಥವಾ ಸರಕುಗಳು ಅಂತ ನಾವೇನು ಕರಿತೇವೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಡಿಸ್ಪ್ಯೂಟ್ಸ್ ಅಥವಾ ವ್ಯಾಜ್ಯಗಳಿದ್ದಾಗ ಸೊ ಅದನ್ನ ರಿಸಾಲ್ವ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು UN ಸಿಟ್ರಾಲ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಐ ಟೋಲ್ಡ್ ಯು UN ಸಿಟ್ರಾಲ್ಗೆ ಸಂಬಂಧಪಟ್ಟಂತೆ ಪ್ರತಿ ವರ್ಷ ಸಭೆ ನಡೆಯುತ್ತೆ ಅಂತ ಹೇಳಿದೆ. ಆ ಒಂದು ಸಭೆ ಆಲ್ಟರ್ನೇಟಿವ್ ಆಗಿ ನಡೆಯುತ್ತೆ. ಅಂದ್ರೆ ಒಂದು ವರ್ಷ ಇದೆಲ್ಲಿ ನಡೆಯುತ್ತೆ ಅಂದ್ರೆ ನ್ಯೂಯಾರ್ಕ್ ಸಿಟಿಯಲ್ಲಿ ನಡೆಯುತ್ತೆ. ಅದಾದ್ಮೇಲೆ ಇನ್ನೊಂದು ವರ್ಷ ಎಲ್ಲಿ ನಡೆಯುತ್ತೆ ಅಂದ್ರೆ ವಿಯೆನ್ನಾದಲ್ಲಿ ನಡೆಯುತ್ತೆ. ಯಾಕೆ ಈ ಎರಡು ಪ್ಲೇಸಸ್ಗಳನ್ನೇ ಚೂಸ್ ಮಾಡ್ಕೊಂಡಿದ್ದಾರೆ, ಯಾಕೆ ಬೇರೆ ಕಡೆ ಆಗೋದಿಲ್ಲ ಅಂದ್ರೆ ಸೊ ಇದು ಮೊದಲ ಕೇಂದ್ರ ಕಚೇರಿ ಆಗಿತ್ತು. ಅಂದ್ರೆ ನ್ಯೂಯಾರ್ಕ್ ಸಿಟಿ UN ಸಿಟ್ರಾಲ್ನ ಫಸ್ಟ್ ಹೆಡ್ ಕ್ವಾರ್ಟರ್ ಆಗಿತ್ತು. ಸೊ ಅದಾದ್ಮೇಲೆ ಇದರ ಹೆಡ್ ಕ್ವಾರ್ಟರ್ ಅನ್ನ ವಿಯೆನ್ನಾಗೆ ಚೇಂಜ್ ಮಾಡಿರ್ತಾರೆ. ಸೊ ಈ ಒಂದು ಕಾರಣದಿಂದ ಒಂದು ವರ್ಷ ನ್ಯೂಯಾರ್ಕ್ ಅಲ್ಲಿ ನಡೆಯುತ್ತೆ, ಇನ್ನೊಂದು ವರ್ಷ ವಿಯೆನ್ನಾದಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಭೆಗಳನ್ನ ಅಥವಾ ಅಧಿವೇಶನಗಳನ್ನ ಕಂಡಕ್ಟ್ ಮಾಡಲಾಗುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿಸ್ ಸ್ನಿಪೆಟ್. ಸೊ ಇವತ್ತಿನ ಸ್ನಿಪೆಟ್ ನಲ್ಲಿ ಸ್ಕಿಲ್ ಆನ್ ವೀಲ್ಸ್ ಇನಿಷಿಯೇಟಿವ್. ಸ್ಕಿಲ್ ಆನ್ ವೀಲ್ಸ್ ಅಂದ್ರೆ ಸೊ ನಮ್ಮ ಯೂತ್ ಅಥವಾ ಯುವ ಜನರು ಏನಿದ್ದಾರೆ ಸೊ ಅವರನ್ನ ತಲುಪಿ ಅಂದ್ರೆ ಅವರಿರ್ತಕ್ಕಂಥ ಸ್ಥಳಗಳಿಗೆ ಹೋಗಿ ಅವರಿಗೆ ಒಂದು ಸ್ಕಿಲ್ ಅನ್ನ ಕೊಡ್ತಕ್ಕಂಥ ಅಥವಾ ಕೌಶಲ್ಯವನ್ನ ವೃದ್ಧಿ ಮಾಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಈ ಒಂದು ಯೋಜನೆಯನ್ನ ಯಾವ ಮಿನಿಸ್ಟ್ರಿ ವತಿಯಿಂದ ಕಂಡಕ್ಟ್ ಮಾಡಲಾಗ್ತಾ ಇದೆ ಅಂದ್ರೆ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಆಂಟರ್ಪ್ರಿನಿಯರ್ಶಿಪ್ ಅಂತ ಕರೀತೇವೆ. ಅಂದ್ರೆ ಕೌಶಲ್ಯ ಅಭಿವೃದ್ಧಿ ಮತ್ತು ವಾಣಿಜ್ಯೋದ್ಯಮ ಸಚಿವಾಲಯದ ಅಡಿಯಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಸೊ ಈ ಒಂದು ಪ್ರೋಗ್ರಾಮ್ ನ ಆರ್ಗನೈಸ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ NSDC ಅಂದ್ರೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಅದಾದ್ಮೇಲೆ ಇಂಡಸ್ ಇಂಡ್ ಬ್ಯಾಂಕ್ ಅಂತ ನಾವೇನು ಕರೀತೇವೆ. ಸೊ ಇವರು ಆರ್ಗನೈಸ್ ಮಾಡಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮದ ಗುರಿ ಏನು? ಈ ಒಂದು ಕಾರ್ಯಕ್ರಮದ ಗುರಿ ಏನು ಅಂದ್ರೆ 60,000 ಜನರಿಗೆ ಅಂದ್ರೆ ಯೂತ್ ಅಥವಾ ಯುವಕರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಕೊಡ್ತಕ್ಕಂಥದ್ದು, ಪ್ರಮುಖವಾಗಿ ಲೈವ್ಲಿಹುಡ್ ಅಥವಾ ಜೀವನೋಪಾಯ ಅಂತ ನಾವೇನು ಹೇಳ್ತೇವೆ. ಸೊ ಇದನ್ನ ಕಂಡುಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಕೌಶಲ್ಯವನ್ನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಅದಾದ್ಮೇಲೆ ಏರ್ ಇಂಡಿಯಾ ವತಿಯಿಂದ
ಒಂದು ಪ್ರಾಜೆಕ್ಟನ್ನು ಲಾಂಚ್ ಮಾಡಿರ್ತಾರೆ. ಈ ಒಂದು ಪ್ರಾಜೆಕ್ಟನ್ನು ನಾವೇನಂತ ಕರಿತೀವಿ ಅಂದರೆ ಅಭಿನಂದನ್ ಅಂತ ಕರಿತೇವೆ. ಹಾಗಿದ್ರೆ ಏರ್ ಇಂಡಿಯಾ ಲಾಂಚ್ ಮಾಡಿರ್ತಕ್ಕಂಥ ಈ ಒಂದು ಅಭಿನಂದನ್ ಕಾರ್ಯಕ್ರಮದ ಉದ್ದೇಶವೇನು? ಅಭಿನಂದನ್ ಕಾರ್ಯಕ್ರಮದ ಉದ್ದೇಶವೇನು ಅಂದರೆ ಈ ಸಾಕಷ್ಟು ಬಾರಿ ಏರ್ಪೋರ್ಟ್ಸ್ ಅಥವಾ ಬೇರೆ ದೇಶಗಳಿಗೆ ಅಥವಾ ಡೊಮೆಸ್ಟಿಕಲ್ಲಿ ಟ್ರಾವೆಲ್ ಮಾಡೋವಾಗ ಏನಾಗುತ್ತೆ ಅಂದರೆ ನಾವು ಫ್ಲೈಟನ್ನು ತಗೊಳ್ಳೋದಕ್ಕಿಂತ ಮುಂಚೆ ಸಾಕಷ್ಟು ಡಿಸ್ಕಂಫರ್ಟ್ಸ್ ಆಗುತ್ತೆ. ಸಮ್ಟೈಮ್ಸ್ ಫ್ಲೈಟ್ ಡಿಲೇ ಆಗುತ್ತೆ. ಸೊ ಅಲ್ಲಿರ್ತಕ್ಕಂಥ ಕ್ರ್ಯೂ ನಮಗೆ ಸಪೋರ್ಟ್ ಮಾಡದೇ ಇರ್ಬೋದು. ಈ ರೀತಿಯಾಗಿ ಸಾಕಷ್ಟು ಅಡಚಣೆಗಳಾಗುತ್ತೆ. ಸೊ ಫ್ಲೈಟನ್ನು ಹತ್ತುವುದಕ್ಕಿಂತ ಮುಂಚೆ ನಮಗಾಗ್ತಕ್ಕಂಥ ಅಡಚಣೆಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು ಅಂದರೆ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ದಿ ಜರ್ನಿ ಅಂತ ನಾವೇನು ಕರಿತೇವೆ. ಸೊ ಅದನ್ನು ಪ್ರಯಾಣಿಕರಿಗೆ ಎನ್ಶ್ಯೂರ್ ಮಾಡ್ತಕ್ಕಂಥ ಕಾರಣದಿಂದ ಲಾಂಚ್ ಮಾಡಿರ್ತಕ್ಕಂಥ ಒಂದು ಪ್ರೋಗ್ರಾಮನ್ನು ನಾವೇನಂತ ಕರಿತೀವಿ ಅಂದರೆ ಅಭಿನಂದನ್ ಅಂತ ಕರಿತೇವೆ. ಸೊ ಅಭಿನಂದನ್ ಶುಭಾಶಯಗಳ ಅಭಿವ್ಯಕ್ತಿ ಅಂತಕ್ಕಂಥದ್ದು ಇದರ ಹಿಂದಿ ಭಾಷೆಯ ಒಂದು ಅರ್ಥವಾಗಿರುತ್ತೆ. ಸೊ ಈ ಒಂದು ರೀತಿಯ ಕಾನ್ಸೆಪ್ಟ್ ಅನ್ನ ಏರ್ ಇಂಡಿಯಾ ವತಿಯಿಂದ ಈಗ ಲಾಂಚ್ ಮಾಡಲಾಗಿರುತ್ತೆ. ಸೊ ಅದಾದ್ಮೇಲೆ ದ ಲಾಸ್ಟ್ ಶಾರ್ಟ್ ನ್ಯೂಸ್ ಬಂದು 14th ಎಡಿಷನ್ ಆಫ್ ವರ್ಲ್ಡ್ ಸ್ಪೈಸ್ ಕಾಂಗ್ರೆಸ್ ಅಂತ ಸ್ಪೈಸ್ ಅಂದ್ರೆ ಈ ಒಂದು ಮಸಾಲೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ 14ನೇ ಆವೃತ್ತಿಯನ್ನ ಕಂಡಕ್ಟ್ ಮಾಡಿರ್ತಾರೆ. ಸೊ ಇದನ್ನ ಎಲ್ಲಿ ಕಂಡಕ್ಟ್ ಮಾಡಿರ್ತಾರೆ ಅಂದ್ರೆ ನಮ್ಮ ಭಾರತ ದೇಶದ ನವಿ ಮುಂಬೈನಲ್ಲಿ ವಾಶಿ ಅಂತಕ್ಕಂಥ ಒಂದು ಪ್ಲೇಸ್ ಬರುತ್ತೆ. ಇಲ್ಲಿ ಕಂಡಕ್ಟ್ ಮಾಡಿರ್ತಕ್ಕಂಥ ಒಂದು ವರ್ಲ್ಡ್ ಸ್ಪೈಸ್ ಕಾಂಗ್ರೆಸ್ ಆಗಿರುತ್ತೆ. ಇದು 14ನೇ ಆವೃತ್ತಿಯ ಒಂದು ಸಭೆ ಆಗಿರುತ್ತೆ. ಸೊ ಇದನ್ನ ಆರ್ಗನೈಸ್ ಮಾಡಿರ್ತಕ್ಕಂಥವ್ರು ಯಾರು? ಇದನ್ನ ಆರ್ಗನೈಸ್ ಮಾಡಿರ್ತಕ್ಕಂಥವ್ರು ಸ್ಪೈಸ್ ಬೋರ್ಡ್ ಇಂಡಿಯಾ ಅಂದ್ರೆ ನಮ್ಮ ಭಾರತ ದೇಶದ ಈ ಒಂದು ಮಸಾಲೆ ಪದಾರ್ಥಗಳ ಮಂಡಳಿ ಅಥವಾ ಬೋರ್ಡ್ ಅಂತ ನಾವೇನ್ ಕರಿತೇವೆ ಅವರು. ಅದಾದ್ಮೇಲೆ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಂದ್ರೆ ಭಾರತ ದೇಶದ ಈ ಒಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಇನ್ ಅಸೋಸಿಯೇಷನ್ ವಿತ್ ವೇರಿಯಸ್ ಟ್ರೇಡ್ ಬಾಡೀಸ್ ಅಂಡ್ ಎಕ್ಸ್ಪೋರ್ಟ್ ಫೋರ್ಮ್ಸ್ ಅಂದ್ರೆ ಈ ಒಂದು ಟ್ರೇಡ್ ಬಾಡೀಸ್ ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಗಗಳು ಮತ್ತೆ ರಫ್ತು ವೇದಿಕೆಗಳು ಅಂತ ನಾವೇನು ಹೇಳ್ತೇವೆ. ಸೊ ಇವರ ಸಹಯೋಗದೊಂದಿಗೆ ಆರ್ಗನೈಸ್ ಮಾಡಿರ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ ದಿ ಆರ್ಟಿಕಲ್ಸ್. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಇನ್ಕ್ವೆಸ್ಟ್ ಚಾಲೆಂಜ್. ಸೊ ಈ ಒಂದು ಇನ್ಕ್ವೆಸ್ಟ್ ಚಾಲೆಂಜ್ ನಲ್ಲಿ ಇರ್ತಕ್ಕಂಥ ಮೊದಲನೇ ಪ್ರಶ್ನೆ. ಸೊ ಇತ್ತೀಚೆಗಷ್ಟೇ ದ್ವಾರಕದಲ್ಲಿ ಯಶೋಭೂಮಿಯನ್ನ ಇನಾಗ್ರೇಟ್ ಮಾಡಿದ್ರು ಪ್ರಧಾನಮಂತ್ರಿಗಳು. ಅಂದ್ರೆ ಹಂತ 1 ಅಥವಾ ಫೇಸ್ 1 ನಲ್ಲಿ ಇರ್ತಕ್ಕಂಥ ಕಟ್ಟಡವನ್ನ ಇನಾಗ್ರೇಟ್ ಮಾಡಿರ್ತಾರೆ. ಸೊ ಈ ಒಂದು ಯಶೋಭೂಮಿಗೆ ಇರ್ತಕ್ಕಂಥ ಒಂದು ಟೆಕ್ನಿಕಲ್ ಅಥವಾ ಸ್ಪೆಸಿಫಿಕ್ ನೇಮ್ ಏನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಇರತಕ್ಕಂಥ ಆಪ್ಷನ್ಸ್ ಇಂಡಿಯಾ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಅಂಡ್ ಎಕ್ಸ್ಪೋ ಸೆಂಟರ್, ಪ್ರಧಾನಮಂತ್ರಿ ಮ್ಯೂಸಿಯಂ, ಭಾರತ ಮಂಟಪ, NCR ಬಾಹ್ಯ ವಸ್ತು ಸಂಗ್ರಹಾಲಯ ಅಂತಕ್ಕಂಥದ್ದು ಆಪ್ಷನ್ಸ್ ಆಗಿರುತ್ತೆ. ಸೊ ಎರಡನೇ ಪ್ರಶ್ನೆ ಈ ಒಂದು ಅನುವಂಶೀಯ ರಕ್ತ ಕಾಯಿಲೆ ಆಗಿರ್ತಕ್ಕಂಥ ಸಿಕಲ್ ಸೆಲ್ ಅನಿಮಿಯಾ ಅಂತ ನಾವೇನು ಕರಿತೇವೆ. ಸೊ ಇದನ್ನ ಯಾವ ವರ್ಷದ ವೇಳೆಗೆ ನಾವು ಕಂಪ್ಲೀಟ್ ಆಗಿ ಎರಾಡಿಕೇಟ್ ಮಾಡ್ತಕ್ಕಂಥ ಟಾರ್ಗೆಟ್ ಅನ್ನ ಭಾರತ ರಾಷ್ಟ್ರ ಇಟ್ಟುಕೊಂಡಿದೆ ಅಂತಕ್ಕಂಥದ್ದು ಎರಡನೇ ಪ್ರಶ್ನೆ ಆಗಿರುತ್ತೆ. ಆಪ್ಷನ್ 1 2047, 2 2050, C 2025 ಅಂಡ್ D 2037 ಆಗಿರುತ್ತೆ. ಸೊ ಇವೆರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ ಜೊತೆಗೆ ನಿಮ್ಮ ಜೊತೆ ಮೀಟ್ ಮಾಡ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.